ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಕಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ತತ್ಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ರಘುಮಾತ್ಯಮೀಶಂ ವಂದೇ ಭವಗ್ಧಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಥಾಭ್ಯವರ್ಧನ್ ಚತುರಾಃ ಕುಮಾರಾಃ ಕೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಃ ನಿತ್ಯಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿಃ ಅಪೇಕ್ಷಾಲೋಕಸ್ಯ ಹಿ ಬಂಧದೃಷ್ಟಿಂ ಅಲಂ ಬಲಂತೆ ಜಗತಾವರೀಶ್ವರ್ ಚಿರಾದ್ವರಂ. ಅವಾಗೇನಾಯಿತು, ಧನಸ್ಸನ್ನು ಕೊಟ್ಟರು, ಧನಸ್ಸನ ಇತಿಹಾಸವನ್ನು ಹೇಳಿದರು. ಈ ಧನಸ್ಸನ್ನು ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೇನೆ, ಇದನ್ನು ನೀನು ಪೂರ್ಣ ಮಾಡಿದರೆ ನೀನು ಪರೋಸಿ ನಾರಾಯಣ ಏವ ನಾನ್ಯಥಾ, ನೀನು ನಾರಾಯಣನೇ ಪರಮಾತ್ಮನೇ ಅಂತ ಜಗತ್ತಿಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ರು. ತಕ್ಷಣ ಏನಾಯ್ತಾಗ ಇತಿ ಬ್ರುವಾಣ ಯತೀತಮಾಗೃಹ್ಯ ವಿಕರ್ಷಸಿತ್ವಂ ತದಾ ಹರಿರ್ನಾತ್ರ ವಿಚಾರ್ಯಮಸ್ತಿ. ಆಗ ನೀನು ಹರೇ ಎಂಬುದು ನಿಶ್ಚಿತ. ಇತಿ ಬ್ರುವಾಣ ಒಂದು ಪರೀಕ್ಷೆ, ಪ್ರತಿಯೊಂದಕ್ಕೂ ಏನು ಮಾಡ್ತಾರೆ ಸಾಮಾನ್ಯವಾಗಿ ಡೂಪ್ಲಿಕೇಟ್ಗೂ ಇದಕ್ಕೂ ವ್ಯತ್ಯಾಸ ತೋರ್ಸೋಕ್ಕೋಸ್ಕರ ಪರೀಕ್ಷೆ ಅಂತ ಇಟ್ಟಿರ್ತಾರೆ. ಗೊತ್ತಾಯ್ತಾ? ಅದು ಹೊರೆ ಹಾಕಿ ನೋಡಿದಾಗ ಚಿನ್ನ ಚಿನ್ನ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಕಿ ದೇವರನ್ನು ನಾವು ನಿರ್ಣಯ ಮಾಡಬೇಕಾದ್ರೆ ಏನಂತ ಮಾಡಬೇಕು, ಈ ಧನಸ್ಸನ್ನು ಪೂರ್ಣ ಮಾಡಿದರೆ ನೀನು ನಾರಾಯಣ ಅಂತ ಸಿದ್ಧ ಆಗುತ್ತೆ. ಆ ಧನಸ್ಸು ಶಾರ್ಗ ಧನಸ್ಸು ಸರಸ್ವತಿ ಭಾರತೀಯರು, ಮುಖ್ಯವಾಗಿ ಮಹಾಲಕ್ಷ್ಮಿ ಆಮೇಲೆ, ಅಂದರೆ ಅವರನ್ನ ಮೇಲಿದ್ದಾನೆ ಅಂತ ಹೇಳಿದ್ರೆ ಸರ್ವೋತ್ತಮ ಅಂತ. ಇದು ನಿಯಮ. ಅದಕ್ಕೆ ಈ ರೀತಿ ನೋಡೋದಕ್ಕೆ ಅನಿಸುತ್ತೆ, ಧನಸ್ಸು ಏನೋ ಧನಸ್ಸನ್ನು ಎತ್ತಿ ಬಿಟ್ರೆ ಆಗುತ್ತಾ ಅಂತ ಕೇಳಿದ್ರೆ, ಧನಸ್ಸು ಯಾವುದೋ ಒಂದು ಭಾರಿ ಮುಖ್ಯ. ಧನಸ್ಸು ಅಭಿಮಾನಿ ದೇವತೆ ಯಾರು ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದು ಎತ್ತದವರು ಯಾರು ಅದು ಗೊತ್ತಾಗುತ್ತೆ. ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಯಾವ ಕೇಳಲಿರಬೇಕು, ಅದನ್ನು ಬರೀ ಅಪಾಯಿಂಟ್ ಮಾಡ್ತಾನೆ ದೊಡ್ಡದಲ್ಲ, ಯಾರು ಮಾಡ್ತಾರೆ ಅನ್ನೋದ್ರ ಮೇಲೆ ಅದ್ರ ಹಿರಿಮೆ ಗೊತ್ತಾಗುತ್ತೆ. ನೋಡಿದ್ರೆ ಕಥೆ ಅಂತ ನೋಡಿದಾಗ ಅರ್ಥ ಆಗುತ್ತೆ. ಅದಕ್ಕೆ ಆಚಾರ ಮೊದಲು ಏನು ಮಾಡಿಬಿಟ್ಟಿದ್ದಾರೆ, ಶಾರ್ಗ ಯಾವುದು ಅಂತ ಹೇಳಿಬಿಟ್ಟಿದ್ದಾರೆ ಅಷ್ಟೇ. ಶಾರ್ಗಂಚ ದೇವಿ ಚ ಅಂತ ಹೇಳಿದ್ರಿಂದ ಶಾರ್ಗಂಚ ವಿದ್ಯೆತೆ ರಮೈವ ಖಡ್ಗಃ ಅದೆಲ್ಲ ಕೊಟ್ಟರೆ ಹಿಂಟ್ಸ್ ಕೊಟ್ಟಿರೋದು ಅದಕ್ಕೆ. ಚಕ್ರ ಹಿಡ್ಕೊಂಡಿರೋ ನಾರಾಯಣ ಆಗಿಬಿಡ್ತಾರೆ. ಪೌಂಡ್ರಕ್ಕೂ ವಾಸ್ತವ ಏನು ಮಾಡಿದ, ಟ್ರೈ ಮಾಡೋಕ್ಕೋದ್ರೆ ಆಶೀರ್ವಾದ ಆಗಿಬಿಡ್ತು. ಗೊತ್ತಾಯ್ತಾ? ಬ್ಯಾಡ್ಜ್ ಹಾಕೊಂಡ್ರೆಲ್ಲ ಪೊಲೀಸ್ ಆಗ್ತಾರ, ಬ್ಯಾಡ್ಜ್ ಹಾಕೊಂಡಿರ್ತಾ ಬಿಡ್ತಾರ, ಸೂಪರ್ ಅಟ್ರಾಕ್ಟ್ ಆಗ್ತಾರ, ಸಾಧ್ಯ ಇಲ್ಲ. ಅದು ಸಂಕೇತ ಅಷ್ಟೇ ಹೊರತು ಏನಲ್ಲ ನಿರ್ಣಾಯಕ ಅಲ್ಲ. ಔಷಧಿ ಕೊಟ್ಟು ವಾಸಿ ಮಾಡೋದು ಡಾಕ್ಟರ್ ಲಕ್ಷಣ. ಆ ರೀತಿಯಲ್ಲಿ ಈ ಧನಸ್ಸನ್ನು ಏರ್ಬೇಕು. ತಕ್ಷಣ ಇತಿ ಬ್ರುವಾಣ ಬರೀ ಕಥೆಯಾಗಿ ನೋಡಿದಾಗ ಅದು ಅರ್ಥ ಆಗೋದು ಬೇರೆ, ತಾತ್ವಿಕವಾಗಿ ನೋಡಿದಾಗ ಅರ್ಥ ಆಗೋದು ಬೇರೆ. ಏನು ಮಾಡಬೇಕು, ಯರೀರಂ ಆಗೃಹ್ಯ ವಿಕರ್ಷಸಿತ್ವಂ, ಎಳಿಬೇಕು ಗಟ್ಟಿ. ಅದು ಎತ್ತೋದು ಕಷ್ಟ, ಕಟ್ಟೋದು ಕಷ್ಟ, ಎಳೆಯೋದು ಇಷ್ಟೆಲ್ಲ ಮಾಡಿದರೆ ನಾರಾಯಣ ಅಂತ ಸಿದ್ಧವಾಯಿತು. ಇತಿ ಬ್ರುವಾಣ ಪ್ರದದೌ ಧನುರ್ವರಂ ಪ್ರದರ್ಶಯನ್ ವಿಷ್ಣುಬಲಂ ಹರಾದ್ವಾರಂ ಅಂತ ಸೂಚನೆ ಮಾಡಿದ್ರು. ಹರ ಮನಸ್ಸಿಗಿಂತ ದೇವರು ದೊಡ್ಡವರು ಅಂತ ತೀರ್ಮಾನ. ರುದ್ರದೇವರಿಗಿಂತ ನಾರಾಯಣ ದೊಡ್ಡವರು ಅಂದರೆ ಮನಸ್ಸಿಗಿಂತ ಜೀವ ದೊಡ್ಡದು, ಜೀವರ ಪರಮಾತ್ಮ ದೊಡ್ಡವರು. ತತ್ವ ಎಲ್ಲ ನೋಡ್ತಾರೆ. ಪ್ರತಿಯೊಂದರ ಕೂಡ ಏನಿರುತ್ತೆ ಅಲ್ಲಿ, ಪ್ರತಿಯೊಬ್ಬ ದೇವತೆ ಹೆಸರು ಕೂಡ ಏನು ರೆಪ್ರೆಸೆಂಟ್ ಮಾಡೋದಲ್ಲಿ ತತ್ವವನ್ನು ರೆಪ್ರೆಸೆಂಟ್ ಮಾಡೋದು. ಆ ತತ್ವದ ಹಿನ್ನೆಲೆಯಲ್ಲಿ ನೋಡಿದಾಗ ಅದಕ್ಕೆ ಮಹತ್ವ ಬರುತ್ತೆ. ಪ್ರಗೃಹ್ಯ ತಚ್ಚಾಪವರಂ ಹೀಗೆ ಹೇಳಿಬಿಟ್ಟು ಪ್ರದದೌ ಇತಿ ಮಾತ್ರ ವಿಚಾರ್ಯಮಸ್ತಿ. ಈ ಸ್ಟೇಜಲ್ಲಿ ಏನಿರೋದಿಲ್ಲ, ವಿಚಾರ ಮಾಡೋ ಕಾರಣನೇ ಇಲ್ಲ, ಅದು ಡೆಸಿಸಿವ್ ಅಂತ ಅರ್ಥ. ಮತ್ತೆ ವಿಚಾರ ಮಾಡಬೇಕಾಗಿಲ್ಲ ಅಂದರೆ ಅದು ನಿರ್ಣಾಯಕವಾದಂಥ ಅಂಶ. ಇತಿ ಬ್ರುವಾಣ ಪ್ರದದೌ ಧನುರ್ವರಂ ಪ್ರದರ್ಶಯನ್ ವಿಷ್ಣುಬಲಂ ಹರಾದ್ವರಂ ಪ್ರಗೃಹ್ಯ. ಅವ್ರ ಬಗ್ಗೆ ಡೌಟ್ ಇತ್ತ ಅಂದರೆ ಇಲ್ಲ, ತೀರ್ಮಾನ ಮಾಡಿದ ಜನಕ್ಕೆ ಡೌಟೇ ಹೊರತು ಯಾರಿಗೆ ಡೌಟ್ ಇಲ್ಲ, ಪರಮಾತ್ಮನಿಗೆ ಡೌಟ್ ಇಲ್ಲ ಅಂತ ಹೇಳೋದ್ರ ಪ್ರದರ್ಶಯನ್ ತೋರಿಸ್ಲಿಕ್ಕೆ ಮಾಡಿದ್ದೇ ಹೊರತು ತಾನು ತಿಳ್ಕೊಳ್ಳೋಕೆ ಮಾಡಿದ್ದಲ್ಲ. ಪ್ರಗೃಹ್ಯ ತಚ್ಚಾಪವರಂ ಸ ರಾಘವ ಚಕಾರ ಸಜ್ಜಂ ನಿಮಿಷೇಣ ಲೀಲಯ ಚಕರ್ಷ ಸಂಧಾಯ ಚರಂಚ ಪಶ್ಯತಃ ಸಮಸ್ತಲೋಕಸ್ಯ ಚ ಸಂಶಯಂ ನುರನ್. ಪ್ರಗೃಹ್ಯ ತತ್ ಚಾಪವರಂ ಸಹ ರಾಘವ ಚಕಾರ ಸಜ್ಜಂ ನಿಮಿಷೇಣ ಲೀಲಯ ಚಕರ್ಷ ಸಂಧಾಯ ಚರಂಚ ಪಶ್ಯತಃ ಸಮಸ್ತಲೋಕಸ್ಯ ಚ ಸಂಶಯಂ ನುರನ್. ಪ್ರಗೃಹ್ಯ ತಗೊಂಡು ತತ್ ಅದನ್ನು ಏನು ಚಾಪವರಂ ಅಂತ ಹೇಳಿದ್ರೆ, ಚಾಪ ಧನುಸ್ಸು ಶ್ರೇಷ್ಠ, ಸರ್ವಶ್ರೇಷ್ಠ ಧನುಸ್ಸು ಅಂತ ಅರ್ಥ. 3 ಧನುಸ್ಸು ಭಾರಿ ಶ್ರೇಷ್ಠ. ಪಿನಾಕ, ಗಾಂಡೀವ, ಶಾರ್ಗ. ಪಿನಾಕ
ರುದ್ರದೇವರು, ಗಾಂಡೀವ ಬ್ರಹ್ಮದೇವರು, ಅರ್ಜುನಂದಲ್ಲ ಬ್ರಹ್ಮದೇವರು ಉಪಯೋಗ ಕೊಟ್ಟಿದ್ರು ಅಷ್ಟೇ ಹೊರತು ಪೂರ್ವತಃ ಬ್ರಹ್ಮದೇವರ ಧನಸ್ಸು. ಅನಂತರ ಸಾರಿದಾರ ಧನಸ್ಸುಗಳ ತಾರತಮ್ಯದಲ್ಲಿ ಏನು ಗೊತ್ತಾಗುತ್ತಾಗ ಹಿಡ್ಕೊಂಡವ್ರು ಯಾರು ಅಂತ ಗೊತ್ತಾಗತ್ತ. ಪಿನಾಕ, ಗಾಂಡೀವ, ಶಾರ್ಗ, ಅದಕ್ಕೆ ಚಾಪ ವರಂ ಅಂತ ಕರೆದು. ವರ ಅಂದರೆ ಶ್ರೇಷ್ಠ. ಚಾಪೇಟು ವರ, ಬಿಲ್ಲೆಗಳಲ್ಲೇ ಶ್ರೇಷ್ಠವಾದ ಬಿಲ್ಲು. ಅದಕ್ಕೆ ಮುಂದೆ ಎಲ್ಲ ಅನೇಕರಿಗೆ ಬರುತ್ತೆ ಅಂತ ವಿಚಾರಗಳು. ಚಾಪ ವರಂ ಸ ರಾಘವ ಚಕಾರ ಸಜ್ಜಂ. ಜ ಅಂದರೆ ಹಗ್ಗ, ಸಜ್ಜಂ ಸಜ್ಜು, ಸಜ್ಜಂ ಅಂದರೆ ಜಾ ಸಮೇತವಾಗಿ, ಜಾ ಕಟ್ಟಿದ ಅಂತ ಅರ್ಥ, ತಗೊಂಡು ಕಟ್ಟಿದ. ಅದು ಬರ್ತಾ ಬರ್ತಾ ಕೊನೆಗೆ ಏನಾಯ್ತು, ಅದು ಸಜ್ಜಾಗೋದು ಅಂತ ಶುರುವಾಯಿತು. ರೆಡಿ ಆಗೋದಕ್ಕೆ ಏನಂತಾರೆ ಕನ್ನಡದ ಆ ಕಡೆಗೆಲ್ಲ ಸಾಮಾನ್ಯವಾಗಿ ಸಜ್ಜಾಗು, ಸಾಧ್ಯ. ಇದು ಬಾಣೆ ಬಿಡಕ್ಕೆ ಏನಾಗಬೇಕು ಅವ್ನ ಬಿಲ್ನಲ್ಲಿ ರೆಡಿ ಆಗಬೇಕು. ಅದೇ ಬರ್ತಾರೆ ರೂಢಿಯಲ್ಲಿ ಏನಂತ ಬಂದ್ಬಿಡ್ತದೋ ಸಜ್ಜಾಗೋದು ಅಂತ ಬಂದ್ಬಿಡ್ತು ಬಾಯಿಗೆ. ಇವತ್ತು ಹೊಣಸು ಗೊತ್ತಿಲ್ಲ, ಜಾರು ಗೊತ್ತಿಲ್ಲ, ಸಜ್ಜ ಅಂತ ಆಯ್ತು. ಕುಶಲ ಅಂತ ಪದ ಇದೆ, ಕುಶಲ. ಅದೇನಂತ ಕುಶಲ ಅಂದರೆ ಜಾಣ ಬುದ್ಧಿವಂತ ಅಂತ ಅರ್ಥ. ಆ್ಯಕ್ಚುಲಿ ಬಂದಿದ್ದು ಹೇಗೆ ಗೊತ್ತದು, ಕುಶಲ. ಕುಶ ಅಂದ್ರೆ ದರ್ಭೆಗಳು, ಲಾ ಅಂದ್ರೆ ತರುಣ್. ಕುಶಾನ್ ಲಾತೀತಿ ಕುಶಲಃ. ದರ್ಭೆ ತರೋನು ಹುಷಾರ ತರಬೇಕು. ಸ್ವಲ್ಪ ಹಿಚ್ಕಡೆ ಏನಾಗುತ್ತೆ ಅದು ಕೈ ಕೊಯ್ಯುತ್ತದು. ದರ್ಭೆನೇ ನೋಡಿರಲಿಲ್ಲ ಜನ, ಅದ್ರ ಗೊತ್ತಿರೋದಿಲ್ಲ. ನೋಡಿ ಶಾರ್ಪ್ ಇರುತ್ತೆ ತುಂಬ. ಗುಲಾಬಿ ಹೂ ಕಿತ್ಬೇಕಾದ್ರೆ ಏನು ಮಾಡ್ಬೇಕಾಗ, ಸುಮ್ಮನೆ ತೊಗೊಂಡ್ರೆ ಕೈ ಚುಚ್ಚಿಬಿಡುತ್ತೆ. ಹೂವಿದ್ದ ರಕ್ತ ಬರುತ್ತೆ ಅಷ್ಟೇ. ಹುಷಾರ ಬೆಳೆಸಿ ಅದಕ್ಕೆ ನೇಚರ್ ಹುಷಾರಾಗಿ ಹೆಚ್ಚಬೇಕು. ಕುಶಲ. ದರ್ಭೆ ತರಬೇಕಾದ್ರೆ ಬುದ್ಧಿವಂತಿಕೆ ಬೇಕಲ್ಲ. ಕೊನೆ ಏನಂತ ಅರ್ಥ ಬಂತು ಅದಕ್ಕೆ, ಕುಶಲ ಬುದ್ಧಿವಂತ ಅಂತ ಆಗಬೇಕು. ಕೊನೆ ಕೆಲವು ಪದಗಳೆಲ್ಲ ಅದು ಅರ್ಥ ರೂಢಿ ಬಂದು ಬಂದು ಆ ಅರ್ಥ ಉಳ್ಕೊಂಬಿಡು. ಪಂಕಜ, ಕುಶ ಅದೇ ಹೇಳಿದ್ದು. ಕುಶಾಗ್ರಾಮದಿಂದ ಏನಿರುತ್ತೆ, ಕುಶದ ತುದಿಯಂತೆ ತೀಷ್ಣ ಬುದ್ಧಿಯವರು ಅಂತ. ಅದಕ್ಕೆ ಸಂಬಂಧಪಟ್ಟ ಮಾತೇ ಬಂತು ಅದಕ್ಕೆ. ಅರ್ಥ ಆಯ್ತಾ? ಕುಶಲ ಅನ್ನೋ ಪದ ರೂಢಿಯಲ್ಲಿ ಅರ್ಥ ಬಂದೋಯ್ತು. ಇದೆಲ್ಲ ತಿಳ್ಕೊಂಡ್ರೆ ಇಲ್ಲೂ ಕೂಡ ಏನಂತ ಅರ್ಥ ಆಯ್ತು, ಸಜ್ಜ, ಸಜ್ಜಾಗೋದು. ರಾಮದೇವರು ಸಜ್ಜಾರರು. ಅದು ಯಾವುದನ್ನ ಧನಸ್ಸನ್ನ ಸಜ್ಜವನ್ನಾಗಿ ಮಾಡಿದರು. ನಿಮಿಷೇಣ ಲೀಲೆಯ, ಎಷ್ಟೋ ತಗೊಂಡ್ರು ನಿಮಿಷೇಣ ಲೀಲೆಯ. ನಿಮಿಷ ಅಂತ ಹೇಳಿದ್ರೆ 60 ಸೆಕೆಂಡ್ಸ್ ಅಂತ ಅರ್ಥ ಅಲ್ಲ. ಕಣ್ಣು ಮುಚ್ಚಿ ಕಣ್ಣು ಹಾಕತ್ತೆ, ರೆಪ್ಪೆ ಹಾಕೋದು ನೋಡೋಡ್ತಾರೆ ಗಟ್ಟಿಯಾಗಿ ತಾಗೇನು. ನಿಮಿಷೇಣ ಲೀಲೆಯ, ಅದೇನು ಎಫರ್ಟ್ಲೆಸ್ ಆಗುತ್ತೆ. ಬೇಗ ಮಾಡಿದ್ದು ಎಫರ್ಟ್ಲೆಸ್ ಆಗಿ ಮಾಡಿದ್ದು. ಹನುಮಂತ ಸಮುದ್ರ ಹಾರಿದ್ದು ಬೇಗ, ಮತ್ತೆ ಶ್ರಮನೇ ಇಲ್ಲ. ಅದು ಸರ್ವೋತ್ತಮನಾಗಿ ಸ್ವತಂತ್ರನಾಗಿ ಶ್ರಮ ಇಲ್ಲ ಭಗವಂತನಿಗೆ. ಜೀವೋತ್ತಮನಾಗಿ ಉಳಿದವ್ರಿಗೆಲ್ಲ ಏನಾಗುತ್ತೆ ಸ್ವಲ್ಪ, ಮತ್ತೆ ಮಹಾಲಕ್ಷ್ಮಿ ಸರಿನೇ ಸರಿ, ಉಳಿದವ್ರಿಗೆಲ್ಲ ಏನಾಗುತ್ತೆ ಸ್ವಲ್ಪ ಇದಾಗುತ್ತೆ. ಇದೆಲ್ಲ ಡಿಫೆನ್ಸ್ ಬರಲಿಕ್ಕೆ ಶುರುವಾಗುತ್ತೆ. ಅವ್ರು ಬರೋದೇ ಕೊನೆಗೆ ಏನಾಯಿತು, ಭಾರಿ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಕೊನೆಗೆ ಅವ್ರು ಬರೀ ಶ್ರಮ ಪಡ್ತಾರೆ, ಕೆಲಸ ಆಗೋದೇ ಇಲ್ಲ. ಇಲ್ಲಿ ಬಂದ ಸ್ಥಿತಿ ಬರೀ ಶ್ರಮ ಅಂದ್ರೆ ಭಾರಿ ಶ್ರಮ, ಕೆಲಸ ಏನೂ ಆಗಿಲ್ಲ. ಅದೇ ಶ್ರಮ ವಹಿ ಕೇವಲಂ ಮಾಡಿದ್ದಲ್ಲ ಏನದು ಅರ್ಥ. ಕಲಿಯುಗದ ಬಹಳಷ್ಟು ಜನರ ಸಾಧನೆ ಏನಾಗುತ್ತೆ ಸಾಮಾನ್ಯ ಅರ್ಥ, ಅದು ಬರೀ ಅರ್ಥ. ಮಾಡಿ ಹೆಸರಿಗೆ ಭಾರಿ ಮಾಡಿದ ಲೆಕ್ಕ, ಒಳಗೆ ಏನು ಅನುಸಂಧಾನನೇ ಇಲ್ಲ. ಏನಾಯ್ತು ಅಲ್ಲಿಗೆ, ಏನು ಜೀರೋ. ಅನುಸಂಧಾನ ಇಲ್ಲದೆ ಹೋದರೆ ಏನು ಪ್ರಯೋಜನ ಇಲ್ಲ. ಪ್ರತಿಯೊಂದರಲ್ಲೂ ಅನುಸಂಧಾನ ಇರಬೇಕು. ನೋಡಿದ್ರೆ ಡಾಕ್ಟ್ರ್ ಕೈಯಲ್ಲಿ ಚಾಕು ಇಟ್ಕೊಂಡಿದ್ದಾರೆ, ನಾವು ಇಟ್ಕೊಂಡು ಎಷ್ಟು ಡಿಫ್ರೆನ್ಸ್ ಇದೆ ಅವರಿಗೆ. ಅದು ಎಷ್ಟು ಕಡೆ ಏನು ಮಾಡ್ತಿರ್ತಾರೆ, ಅದನ್ನ ಉಳಿದವ್ರು ಮಾಡಿ ಕೊಲೆಗಡೆ ಬಂದು ಹಾಕ್ಬಿಡ್ತಾರೆ ಅಷ್ಟೇ. ಚಾಕು ನೋಡೋಕ್ಕಾಗುತ್ತೆ. ಅದು ಉಪಯೋಗಿಸೋದು ಎಷ್ಟು ಜಾಣ್ತಾರ ಬೇಕು. ಚಾಕು ಹೇಗೆ ಉಪಯೋಗಿಸಿದ್ರೆ ಸರಿಯಾಗಿ ಉಪಯೋಗಿಸಿದ್ರೆ ಫಲ ಪಡಿಬಹುದು. ಹಾಗೆ ಇವತ್ತು ಶಾಸ್ತ್ರ ಇದೆ, ಶಾಸ್ತ್ರದ ಉಪಯೋಗ ಮಾಡಿಕೊಂಡಾಗ ಶತ್ರುವನ್ನು ಕೊಲ್ಲಕ್ಕೆ ಬರ್ತದೆ, ಯೋಗ ರಕ್ಷಣೆ ಮಾಡಕ್ಕೆ ಬರುತ್ತೆ. ಶಾಸ್ತ್ರವನ್ನು ಸರಿಯಾಗಿ ಓದಿದಾಗ ದುರ್ವಾದಿಗಳನ್ನು ಸೋಲ್ಸಕ್ಕೆ ಬರುತ್ತೆ, ಸಮತವನ್ನು ತಿಳಿಸಕ್ಕೆ ಬರುತ್ತೆ. ಅದಕ್ಕೆ ಶಾಸ್ತ್ರ, ಅದಕ್ಕೆ ಶಾಸ್ತ್ರ ಬ್ರಾಹ್ಮಣನದು, ಶಾಸ್ತ್ರ ಕ್ಷತ್ರಿಯರು. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಸುಮ್ಮನೆ ಓದಿ ಎಷ್ಟೋ ಏನು 1000 ಓದಿದ್ರೆ ಏನು ಉಪಯೋಗ? ಅದರಿಂದ ಉಪಯೋಗ ಬರೋದು ಯಾವಾಗ, ಎಷ್ಟು ಜನಕ್ಕೆ ಹೇಳಿದ್ರಿ, ಮತ್ತು ಎಷ್ಟು ಕೆಟ್ಟದನ್ನು ಖಂಡನೆ ಮಾಡಿದ್ರಿ ಅಷ್ಟೇ. ಇಲ್ಲೋದ್ರೆ ಅಡುಗೆ ಮಾಡಿದ್ರೆ ಎಷ್ಟು ಜನ ಊಟ ಮಾಡಿಲ್ಲ, ಒಬ್ಬರು ಊಟ ಮಾಡಿದ್ರೆ ವೇಸ್ಟ್ ಮಾಡಿದ್ರಿ ಅಂತ ಅರ್ಥ. ಅಡುಗೆ ಸಾರ್ಥಕ್ಯ ಯಾವಾಗ, ಊಟ ಮಾಡಿದ್ವಿ. ಜ್ಞಾನದ ಸಾರ್ಥಕ್ಯ ಇರೋದು ಬೋಧನೆ, ಇನ್ನೊಂದು ದುಷ್ಟರಿಗೆ ದುರ್ವಾದದಲ್ಲಿ ಜಯ. ಎರಡಿಂದ ಹೋದರೆ ಓದ್ ಕೂತ್ಕೊಂಡು ಏನು ಮಾಡಿ ಬುಕ್ ಇಟ್ಕೊಂಡಾಗಾಯ್ತು. ಒಬ್ಬ ಬುಕ್ ಇದ್ದ ಲೆಕ್ಕ, ಅವ್ರು ಪುಸ್ತಕ ಇದ್ದ ಲೆಕ್ಕ ಆಗುತ್ತೆ ಹೊರತು ಅವ್ರಿಗೆ ಇದಾಗಲಿ ಉಪಯೋಗ ಬರೋದಿಲ್ಲ. ಅದನ್ನು ಯೋಚನೆ ಮಾಡೋದಿಲ್ಲ. ಅದಾಯಿತು ದುಡ್ಡು ಬರೋದಲ್ಲ ಪ್ರಯೋಜನ. ಡಾಕ್ಟ್ರಿ ದುಡ್ಡು ಬಂತು ಅಂದರೆ ಡಾಕ್ಟ್ರಿ ಲಾಟಿ ಹೊಡಿತಪ್ಪ, ₹1 ಕೋಟಿ ಆಫೀಸ್ ಫೋನ್ ಮಾಡಿಬಿಟ್ಟು ಆಸ್ಪತ್ರೆನ ಅಲ್ಲ. ಅವನೇನು ಮಾಡಬೇಕು, ₹1 ಕೋಟಿ ದೊಡ್ಡದಲ್ಲ, ರೋಗ ವಾಸಿ ಮಾಡೋದು ದೊಡ್ಡದು ಅಂತ ಹೇಳಿ. ಡಾಕ್ಟರ್ ಪರ್ಪಸ್ ರೋಗ ವಾಸಿ ಮಾಡೋದು, ದುಡ್ಡು ಸಂಪಾದನೆ ಮಾಡೋದಲ್ಲ. ದುಡ್ಡು ಜೊತೆಗೆ ಏನು ಬರುತ್ತದ, ಈ ಬೆಳೆ ಜೊತೆ ಕಳೆ ಬಂದ ದುಡ್ಡು ಬರುತ್ತೆ. ಹೊಟ್ಟಿನ ಜೊತೆ ಹೊಟ್ಟು ಕಾಳಿನ ಜೊತೆ ಹೊಟ್ಟು ಬರುತ್ತೆ, ಅದು ದೊಡ್ಡದಲ್ಲ. ಆದರೆ ಮುಖ್ಯ ಗುರಿ ಎಲ್ಲಿದೆ, ವಾಸಿ ಮಾಡೋದ್ರಲ್ಲಿ. ಪ್ರತಿಯೊಬ್ಬರು ನಮ್ಮ ಕರ್ತವ್ಯ ಅಂತಿದೆ. ಇವತ್ತು ವಿದ್ವಾಂಸರ ರಕ್ಷಣೆ ಏನಂದ್ರೆ ಸಮಾಜದಲ್ಲಿ ಜ್ಞಾನ ರಕ್ಷಣೆ ಮಾಡಬೇಕು. ಗೊತ್ತಾಯ್ತಾ? ತಪ್ಪು ಹೇಳಿದ್ರೆ ತಿದ್ದಬೇಕಾದ್ರೆ ಅದು ಮಾಡದೆ ಹೋಗ್ಬಿಟ್ರೆ ಏನರ್ಥ. ಇವತ್ತು ರಿಕ್ಷಾ ತಗೊಂಡು ಓಡಾಡ್ತಿದ್ದಾರೆ, 1 ಪೈಸೆ ಬರೋದಿಲ್ಲ ಅವ್ರಿಗೆ. ಏನು ಮಾಡ್ಬೇಕಾದ್ರೆ
ಉಪಯೋಗಿಸ್ಬೇಕು ಅದನ್ನ. ಸಂಪಾದನೆ ಮಾಡಬೇಕಾದ್ರೆ ಉಪಯೋಗಿಸ್ಬೇಕು. ಇವತ್ತು ಪಾಂಡಿತ್ಯ ಅನ್ನೋದು ಶೋಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗಬೇಕದು? ಅದು ನಿರೀಕ್ಷಿತವಾದ ಒಂದು ಗುಣ ಇದೆ. ಅದು ಬೋಧನೆ, ದುರ್ಮತ ಖಂಡನೆ, ಸನ್ಮತ ಸ್ಥಾಪನೆ, ದುರ್ಮತ ಖಂಡನೆ. ಯಾರು ತಪ್ಪು ಅಂತ ಹೇಳೋಷ್ಟು ಧೈರ್ಯ ಇರಬೇಕು. ಸರಿ ಹೇಳಿದಾಗ ಕೊಂಡಾಡೋಷ್ಟು ಇದು ಇರಬೇಕು, ಸಮರ್ಥ ಇರಬೇಕು. ತಪ್ಪು ಹೇಳಿದ್ರೆ ತಿದ್ದಬೇಕು, ಹಠ ಮಾಡಿದಾಗ ಸೋಲಿಸ್ಬೇಕು. ಇದು ಏನು ಉಪಯೋಗ ಅದರಿಂದ? ಆರ್ಮಿ ಇಟ್ಕೊಂಡು ಮನೇಲಿ ಓಡಾಡ್ತಿದ್ದು ಆರ್ಮಿ ಆಗುತ್ತೆ, ಅದು ಗನ್ ಇಟ್ಕೊಂಡು ಆರ್ಮಿ ಆಗೋದಿಲ್ಲ. ದೇಶ ರಕ್ಷಣೆ ಮಾಡಬೇಕು, ಸ್ವಮತ ರಕ್ಷಣೆ ಆಗಬೇಕು. ಶತ್ರುಗಳು ಪ್ರವೇಶ ಮಾಡಬಾರ್ದು, ದುರ್ಮತಗಳು ಪ್ರವೇಶ ಮಾಡಬಾರ್ದು. ಅದು ಸಾರ್ಥಕ್ಯ. ಅದನ್ನು ಅರ್ಥ ಮಾಡಿಸ್ಬೇಕಾದ್ರೆ ಅದು ಓದ್ತಿದ್ದಾಗ ಅದು ರಾಜಕಾರಣ ತಗೋತಾರಲ್ಲ, ಮಂತ್ರಿಗಳಾಗಬೇಕಾದ್ರೆ ತಗೊಂಡಾಗ ತಗೋಬೇಕಾದ್ರೆ. ಅದಕ್ಕೆ ಅವ್ರು ಏನಂತ ಹೇಳಿದ್ರು, ಯಾರಿಗೆ ಹೇಳೋ ಶಕ್ತಿ ಇಲ್ಲ, ಹೇಳೋ ಉದ್ದೇಶ ಇಲ್ಲ, ಅವ್ರಿಗೆ ನೀವು ಹೇಳ್ಕೊಡ್ಬೇಡಿ ಅಂತ ಹೇಳಿದ. ಏನು ಮಾಡೋದು? ಡಾಕ್ಟ್ರಾಗಿ ಹೋಗಿ ಕೇಳಿದ್ರು ಇಂಟರ್ವ್ಯೂ, ಡಾಕ್ಟ್ರಿಗೆ ಏನಪ್ಪ ಮಾಡೋದು ಅಂತ ಕೇಳಿದ್ರೆ, ಒಳ್ಳೆ ನಾನು ಕಬ್ಜ ಮಾಡೋಕೋತಿದ್ದೇನೆ, ವ್ಯವಸಾಯ ಮಾಡೋಕೋತಿದ್ದೆ. ಹೋಗಿ ಆ ಕಡೆ ಉಪಯೋಗ ಇಲ್ಲ, ಪರ್ಪಸ್ ಸರ್ವ್ ಆಗೋದಿಲ್ಲ. ಉದ್ದೇಶ ಇಲ್ಲ, ಭಾರಿ ದುಡ್ಡು ಮಾಡ್ಕೋತಿದ್ದೆ, ಇದು ಹೇಳಿದ್ರು ದೊಡ್ಡ ಫ್ಯಾಕ್ಟ್ರಿ ಕಟ್ಸ್ಕೋತಿದ್ದೆ ಅಂತ ಹೇಳಿ, ದುಡ್ಡಿನಿಂದ ಹೋಗ ಆ ಕಡೆ ಅಂತ ಹೇಳಿ. ರೋಗಿಗಳು ಸರ್ವಿಸ್ ಮಾಡ್ಕೋತಿದ್ದೆ ಅಂತ, ರೋಗಿಗಳು ಸರ್ವಿಸ್ ಆಗಿದ್ರೆ ನೀರು ಕಡಿಮೆ ಇದೆ ಕೊಟ್ಬಿಟ್ರೆ ಅವನಿಗೆ, ಹೆಚ್ಚು ಅಂಕ ಇದೆ ಕೊಡಲಿಲ್ಲ. ಅದಕ್ಕೆ ಇಂಟರ್ವ್ಯೂ ಪರ್ಪಸ್ ಅದು. ಇಂಟರ್ವ್ಯೂ ಪರ್ಪಸ್ ಅಂದರೆ ಅವ್ರ ಆ್ಯಟಿಟ್ಯೂಡ್ ಏನೋ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವ್ರ ಅರ್ಹತೆ ಇದೆ. ಈಗ ಆ್ಯಟಿಟ್ಯೂಡ್ ಇದೆಯಲ್ಲ ಅವನಿಗೆ ಅಂತೂ ಟೆಸ್ಟ್ ಪಡೆಯೋದು ಆಗಲ್ಲ. ದುಡ್ಡಿನ ಯೋಚನೆ ಎಷ್ಟು ಕೊಡ್ಬೋದು, ಅವರು ದಾತನ ಯೋಚನೆ ಮಾಡಿದ್ರೆ ಹೋಯ್ತು. ನಿಜವಾದ ಅರ್ಥದಲ್ಲಿ ಒಂದು ಮನೋಭಾವ ತಿಳ್ಕೊಳ್ಬೇಕಾದ್ರೆ ಇದರಿಂದ ಆಗೋದಿಲ್ಲ. ಯಾವುದರಿಂದ ಸಾಧ್ಯ? ಒಳ್ಳೆ ನೇರ ನೋಡಿದಾಗ ಸಾಧ್ಯ. ಅದರಲ್ಲಿ ಫಿಲ್ಟರ್ ಆಗ್ತಾವೆ ಮತ್ತೆ ಅವನು. ಆ ದೃಷ್ಟಿಯಲ್ಲಿ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಏನು ಕೆಲಸ ಆಗಬೇಕೀಗ? ನಿಮೇಶೇಣ ಲೀಲಯ, ಕೆಲಸ ಮಾಡಬೇಕು, ಬೇಗ ಮಾಡಬೇಕು, ಶ್ರಮ ಇಲ್ಲದೆ ಮಾಡಬೇಕು. ಅದು ಭಾರಿ ಪುಣ್ಯ ಬರುತ್ತೆ. ಶ್ರಮ ಪಟ್ಟು ಮಾಡೋರ ನಮ್ಗೆ ಅನಿಸುತ್ತೆ, ಕೆಲಸ ಹೇಳಬಾರ್ದು ಅನಿಸುತ್ತೆ. ಎಷ್ಟು ಕಷ್ಟಪಡ್ತಾರೆ ಪಾಪ, ನಮಗೆ ಬೇಸರ ಆಗುತ್ತೆ ಅಂತೇಳಿ. ಖುಷಿಯಿಂದ ಮಾಡಬೇಕು, ಎಫರ್ಟ್ಲೆಸ್ ಮಾಡಬೇಕು, ಸರಿಯಾಗಿ ಮಾಡಬೇಕು, ಮತ್ತೆಲ್ಲ ಮಾಡಿ. ಸಕರ್ಷ ಸಂಧಾಯ ಶರಂಚ ಪಶ್ಯತಃ. ನೋಡ್ತಾ ಇದ್ದಾರೆ ಜನಗಳೆಲ್ಲ, ಪರಶುರಾಮದೇವರಲ್ಲೇ ಇದ್ದಾರೆ. ನಾವು ತಗೊಂಡು ಕಟ್ಟಿದ್ದಾಯ್ತು, ಬಾಣ ಇಟ್ಟಾಯ್ತು, ಎಳೆ ಶುರು ಮಾಡಿದ್ರು. ಹಾಗೆ ಅವ್ರು ಹೇಳಿದ್ದಾರೆ, ಮುದೋಯ್ತು. ಈಗ ಕಟ್ಟಬೇಕು, ಬಾಣ ಇಟ್ಟು ಎಳಿಬೇಕು, ಎಳೆದಾಯ್ತು. ಈಗ ಸಮಸ್ತ ಲೋಕಸ್ಯ ಚ ಸಂಶಯ ಮೃದನ್. ಅಲ್ಲಿ ಸಂಶಯ ಕೊಟ್ಟ ಚಾಲೆಂಜ್ ಮುಗೀತು ಅಂದಮೇಲೆ ಸಂಶಯ ಹೋಯ್ತು ಅಂತ. ಯಾರು ಅಂತ ಆಯ್ತು ಈಗ? ರಾಮದೇವರು ಸಾಕ್ಷಾತ್ ನಾರಾಯಣ, ಎಲ್ಲರಿಗೂ ಕನ್ಫರ್ಮ್ ಆಗಿ. ಈ ಪ್ರಾಬಬಲ್ ಅಂತ ಆಗಿತ್ತು ಕೆಲವರಿಗೆ, ಈ ಮೇ ಬಿ ಅಂತ ಹೇಳಿ, ಈ ಮೇ ಬಿ ಅಲ್ಲ, ಹೀಸ್ ಅಂತ ಆಯ್ತು. ಅದು ವಿಶೇಷ. ಪ್ರದರ್ಶಿತೆ ವಿಷ್ಣು ಬಲೆ ಸಮಸ್ತಶೋ ಹರಚ್ಚ ನಿಸ್ಸಂಖ್ಯತೆಯ ಮಹಾಧಿಕೆ ಜಗಾದ ಮೇಘೌಘ ಮೇಘೌಘ ಗಿರಯ ಅಲ್ಲ, ಮೇಘೌಘ ಗಭೀರಯ ಗಿರ ಸರಾಘವಂ ಭಾರ್ಗವ ಆದಿಪೂರುಷಃ. ಪ್ರದರ್ಶಿತೆ ವಿಷ್ಣುಬಲೆ ಸಮಸ್ತಚ ಹರಾತ್ ಚ ನಿಸ್ಸಂಖ್ಯತೆಯ ಮಹಾಧಿಕೆ ಜಗಾದ ಮೇಘೌಘ ಗಭೀರಯ ಗಿರ ಸಹ ರಾಘವಂ ಭಾರ್ಗವಃ ಆದಿಪೂರುಷಃ. ಇದೊಂದೊಂದು ಪದವು ಅಷ್ಟು ಇಂಪಾರ್ಟೆಂಟ್. ವೆರಿ 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 ಸಿಂಪಲ್ ವರ್ಡ್ಸು. ಎಷ್ಟು ಅರ್ಥ ಹೇಳ್ತಾರೆ. ಪ್ರದರ್ಶಿತೆ ವಿಷ್ಣುಬಲೆ, ವಿಷ್ಣುಬಲ ಪ್ರದರ್ಶಿತವಾಯಿತು. ಪ್ರದರ್ಶಿತ ಅಂದ್ರೆ ಏನು? ತೋರಿಸೋದು. ಪ್ರದರ್ಶಿತ ಅಂದ್ರೆ ಏನು? ಚೆನ್ನಾಗಿ ತೋರಿಸ್ಬಿಟ್ಟು, ಡೌಟ್ ಬಿಯಾಂಡ್ ಡೌಟ್ ತೋರಿಸ್ಬಿಟ್ಟು. ಪ್ರದರ್ಶಿತೆ ವಿಷ್ಣುಬಲೆ ಸಮಸ್ತಶಃ, ಆಲ್ ಟೈಮ್ ವೇಸ್ನಲ್ಲಿ ಗೊತ್ತಾಯ್ತು. ಏನಂತ ರಿಸಲ್ಟ್ ಅದರದು? ಹರ ಸಮಸ್ತಶಃ, ಏನ ಸಮಸ್ತತಃ, ಸಮಸ್ತತಃ ಆಗ್ಬೋದು, ಸಮಸ್ತಶಃ ಹೆಚ್ಚಿದು, ಎರಡು ಕರೆಕ್ಟ್. ಹರಾತ್ಯ ನಿಸ್ಸಂಖ್ಯತೆಯ ಮಹಾಧಿಕೆ. ಈ ರಿಸಲ್ಟ್ ಏನದರಿಂದ? ಇದು ವಿಷ್ಣು ಅಂತ ಪೂರ್ವಾಗಿದ್ದಕ್ಕೆ ಏನು ಗೊತ್ತಾಯ್ತು? ಈಗ ಆ ಧನಸ್ಸು ಮುರಿದಿದ್ದಕ್ಕೆ ಏನಾಗಿತ್ತು? ಹರಣೆಗಿಂತ ಗ್ರೇಟ್ ಅಂತ ಗೊತ್ತಾಯ್ತು. ಎಷ್ಟು ಗ್ರೇಟ್ ಅಂತ ಗೊತ್ತಾಗಿದ್ದೀರಾ? ಈಗೇನು ಗೊತ್ತಾಯ್ತು? ಈಗ ನಿಸ್ಸಂಖ್ಯತೆಯ ಮಹಾಧಿಕೆ, ಮಹಾಧಿಕೆ ಮಹಾ ಹೆಚ್ಚು ಅಂತ, ಭಾರಿ ಹೆಚ್ಚು. ಎಷ್ಟು? ನಿಸ್ಸಂಖ್ಯತೆಯ, ಅನಂತ ಅಂತ. ಸಂಖ್ಯೆ ಇಲ್ಲ ಅಂದ್ರೆ ಏನು? ಅನಂತ, ಅನಂತ ಪಟ್ಟು ಹೆಚ್ಚು ಅಂತ ಗೊತ್ತಾಯ್ತು. ಇದು ಅದರ ರಿಸಲ್ಟ್ ಅರ್ಥ ಆಗಬೇಕಾದ್ರು. ಆದರೆ ದೇವರು ಸರ್ವೋತ್ತಮ ಅಂತ ಗೊತ್ತಾಗಬೇಕು, ಆ ರೀತಿ ಗೊತ್ತಾಗಬೇಕೇ ಹೊರತು ಬೇರೆ ಎಲ್ಲ ಅನೇಕ ಮತದಲ್ಲಿ ದೇವ್ರನ್ನ ಒಪ್ತಾರೆ. ಅದೇನಂತ ಒಪ್ತಾರೆ? ಸರ್ವತಂತ್ರ, ಸ್ವತಂತ್ರ, ಬಿಂಬ, ಅದೆಲ್ಲ ಅವ್ರಿಗೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಸುಮ್ಮನೆ ದೊಡ್ಡವನಷ್ಟೇ. ದೇವ್ರ ದೊಡ್ಡ, ನಮಗೆ ಕೈ ಏನಾರು ಮಾಡಿದ್ರೆ ಬೈತಾ ಇರ್ತಾರೆ, ಕೆಳಕ್ಕೆ ಮಾಡ್ತಾನೆ, ಇಲ್ಲ ಒಳ್ಳೆ ಮಿಷ್ಟೇ. ನಮಗೆ ಒಳ್ಳೆ, ನಮ್ಮ ದೃಷ್ಟಿಯಿಂದ ಅಷ್ಟೇ ಯೋಚನೆ ಮಾಡಿರೋ ನಾವೀಗ, ಅದು ಕೆಪಾಸಿಟಿ ಯೋಚನೆ ಮಾಡಿಲ್ಲ. ಅದನ್ನ ತಪ್ಪೋದು. ದೇವ್ರು ಈ ರೀತಿ ತಿಳ್ಕೋಬೇಕು. ನಿಸ್ಸಂಖ್ಯತೆಯ ಮಹಾಧಿಕೆ. ಎಲ್ಲರಿಗೂ ದೊಡ್ಡದವ್ರಿಗೆ ಗೊತ್ತಾಯ್ತು, ನೋಡಿದವ್ರಿಗೆ ಗೊತ್ತಾಯ್ತು, ಇದು ಕೇಳಿದವ್ರಿಗೆ ಮತ್ತೆ ಗೊತ್ತಾಯ್ತು. ಆಟ ರಿಸಲ್ಟ್ ಕೇಳ್ತಾನೆ, ಅವ್ರಿಗೆ ರಿಸಲ್ಟ್ ಗೊತ್ತಾಯ್ತೋ ಇಲ್ಲ. ನೋಡಿದವ್ರಿಗೆ ಗೊತ್ತಾಯ್ತು, ಕೇಳಿದ್ರೆ ಗೊತ್ತಾಗಲ್ಲ. ಕೇಳಿದವ್ರು ರಿಸಲ್ಟ್ ಅದೇ, ನೋಡಿದವ್ರ ರಿಸಲ್ಟು ಅದೇ. ಆಮೇಲೆ ಹೈಲೈಟ್ಸ್ ತೋರಿಸಾಗಲೂ ರಿಸಲ್ಟ್ ಅದೇ. ಹೈಲೈಟ್ಸ್ ಅದು ಹೊತ್ತೆ ಚೇಂಜ್ ಆಗೋದಿಲ್ಲ. ಇದೆಲ್ಲ ಹೈಲೈಟ್ಸ್ ಆದ್ರೆ ಗೆಲ್ತಾರ ಅಂತ ನೋಡಿ ಏನು ಮಾಡ್ಬೇಕಾಗ? ಆಟದಲ್ಲಿ ಗೆಲ್ಲಿಲ್ಲ, ಹೈಲೈಟ್ಸಲ್ಲಿ ಗೆಲ್ತಾರ ಅಂತ ತಿಳ್ಕೊಂಡ್ರೆ
ಹೈಲೈಟ್ಸ್ ಆಗೋದು ಏನದು, ಆಟ ತೋರಿಸೋದು ಅಷ್ಟೇ ಹೊರತು ಬದಲಾಯಿಸೋದಲ್ಲ. ಅದಕ್ಕೋಸ್ಕರ ನಿಸ್ಸಂಖ್ಯತೆಯ ಮಹಾಹಿಕೆ ಜಗಾದ ಮೇಘೌಗ ಗಭೀರಯಾಗಿರ. ಪರಶುರಾಮ ಹೇಳ್ತಾರೆ, ಈಗ ಮೇಘೌಗ ಗಭೀರಯ ಗಿರ ಮಾತಾಡಿ. ಗಿರ ಅಂದ್ರೆ ಮಾತು, ಗಿಹಿ ಗಿರೋ ಗಿರ ಮಾತಾಡಿದ್ರು ಅಷ್ಟೇ. ಏನಂತ ಮಾತಾಡಿದ್ರು, ಹೇಗೆ ಮಾತಾಡಿದ್ರು, ಆ ಸ್ಟೈಲ್ ಏನು ತೋರಿಸುತ್ತೆ, ಮತ್ತೆ ಅವ್ರು ನಾರಾಯಣ ತೋರಿಸುತ್ತೆ. ಮೇಘೌಘ ಗಭೀರಯ, ಮೇಘ ಓಘ ಗಭೀರಯ. ಮೇಘ ಮೇಘಗಳು, ಓಘ ಅಂದ್ರೆ ಮೇಘಗಳ ಸಾಲುಗಳು. ಮೇಘಗಳ ಒಂದು ಮೇಘ ಗುಡುಗಿರಲ್ಲ, ನೂರಾರು ಮೇಘ ಒಟ್ಟಿಗೆ ಗುಡುಗಿದ್ರೆ ಏನಾಗತ್ತಾಗದ, ಓ ಮೇಘನಾದ ಅಂತ ಕರೀತಾರೆ. ಮೇಘನಾದ ಅಂದ್ರೆ ಜಲ್ ಕೇಳಿದ್ರೆ ಏನಿಸುತ್ತೆ, ಒಂಥರ ಭಯ ಆಗಬೇಕು, ಅಂತಹ ಶಕ್ತಿ ಇದೆ. ಮೇಘೋಘ ಗಭೀರಯಾಗಿರ. ಯಾತಕ್ಕೆ ಅಂತ ಒಳ್ಳೆ ವಾಯ್ಸ್ ಯಾವಾಗ ಬರುತ್ತೆ, ಕನ್ವಿಕ್ಷನ್ ಇದ್ರೆ. ತಪ್ಪುತ್ರ ಹೇಳ್ಬೇಕಾದ್ರೆ ಮಾತಾಡ್ತಾರೆ. ಯಾತಕ್ಕೆ ಕೇಳಿದ್ರೆ ಅವನಿಗೆ ಕ್ಲಾರಿಟಿ ಇಲ್ಲ. ಯಾವಾಗ ಅವನು ಗಟ್ಟಿಯಾಗಿ ಹೇಳ್ತಾನೆ, ಧೈರ್ಯವಾಗಿ ಹೇಳ್ತಾನೆ ಇದ್ರೆ ಅವನಲ್ಲಿ ಒಪ್ಪಿಗೆ ಇದ್ರೆ, ಮನಸ್ಪೂರ್ವಕ ಹೇಳೋದಾಗಿದ್ರೆ ಆ ರೀತಿ ಹೇಳ್ತಾರೆ. ಅರ್ಥ ಮಾಡ್ಕೊಂಡ್ರೆ ಆ ಮಾತನ್ನೆಲ್ಲ ಯಾಕೆ ಹೇಳ್ತಾರೆ ಸುಮ್ಮನೆ ಅಂತ ಹೇಳಿಸ್ತದೆ. ಅದರ ಅರ್ಥ ಇದೆ. ಇವತ್ತು ನೋಡಿ, ಬಸ್ಸಲ್ಲಿ ಹೋಗ್ತಿರ್ತಾರೆ, ಬಸ್ ನಿಲ್ತಿರುತ್ತೆ. ಈಗಿದೆಲ್ಲ ಹೋಗ್ತಿರ್ತೀವಿ, ಹಿಂದೆಲ್ಲ ಏನಾಗ್ತಿತ್ತು, ಬೆಲ್ಲ ಹೊಡಿತಿದ್ದಲ್ಲ, ಮುಂದಕ್ಕೆ ಹೋಗ್ತಿತ್ತು. ಇವ್ರು ಕೂತವ್ರು ಬೆಲ್ಲ ಹೊಡಿತಾರೆ, ಹೋಗೋದಿಲ್ಲ. ಕಂಡಕ್ಟರ್ ಹೊಡೆದಾಗ ಹೋಗುತ್ತೆ. ಅದಕ್ಕೆ ಹುಡುಗರು ಹೇಗೆ ಹೊಡಿತಾರೆ, ಅವ್ರಿಗೆ ಗೊತ್ತು ನಾಟ್ ಕಾಂಪಿಟೆಂಟ್ ಅಂತ. ಅದಕ್ಕೆ ಹೊಡಿಬೇಕಾದ್ರೆ ಶಬ್ದ ಆ ರೀತಿ ಬರೋದಿಲ್ಲ. ಇವ್ರು ಮಾಡ್ಕೊಂಡು ಜೋರ ಟಕ್ ಟಕ್ ಅಂತಾರೆ, ಹೊರಡ್ತಾರೆ. ಅದಕ್ಕೆ ಡ್ರೈವರಿಗೆ ಗೊತ್ತು ಇವ್ರು ನಿಜವಾಗ ಬೇರೆ ಹೊಡಿತಿದ್ದಾರೆ, ಏನು ಹೊಡಿತಾರೆ. ಯಾಕೆ ಅವನ ಧೈರ್ಯ ನಾನೇ ಹೊಡಿಬೇಕಾದವನು. ಅರ್ಥ ಆಯ್ತಾ? ಹುಡುಗರು ಬಂದರೆ ತಮ್ಮ ಸೀಟಲ್ಲಿ ಗೊತ್ತಿರ್ತಾರೆ, ಜೋರ ಗೊತ್ತಿ ಈ ಹೊಡೆದಾಗ ಗೊತ್ತಿರ್ತಾರೆ. ಯಾವಾಗ ಯಾವಾಗ ಹೇಳಬೇಕು ಅಂತ ಭಯ ಅವನಿಗೆ. ಅದಕ್ಕೆ ನಡೆದಿರುತ್ತೆ ಬಾಯಲ್ಲಿ. ಮೇಘೋಗ ಗಭೀರಯಾಗಿ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ ವೇದಶಾಸ್ತ್ರ ಪರಂ ನಾಸ್ತಿ ನದೈವಂ ಏಷವಾರ್ಥ. ಅದು ಎಷ್ಟು ಒಂದೊಂದು ಮಾತಿನಲ್ಲಿ ಅರ್ಥ ನೋಡ್ಕೋಬೇಕು. ಕಾವ್ಯದ ಅರ್ಥ ನೋಡಬಾರ್ದು, ಶಾಸ್ತ್ರಾರ್ಥ ನೋಡಬೇಕು. ಬಂಗಾರದೊಳಗೆ ಹ್ಯಾಂಡ್ ಮಾಡ್ತಾರೆ, ಪ್ರತಿಯೊಂದು ಚೆಕ್ ಮಾಡ್ತಾರೆ. ಗೊತ್ತಾಯ್ತು, ಇದು ಬಕೆಟ್ ಅಕ್ಷರ ಚೆಕ್ ಮಾಡೋದಲ್ಲ. ನೀರು ಸೋರ್ಬಾರ್ದು, ಬಕೆಟ್ ಪರ್ಪಸ್ ಏನೋ ಸೋರ್ದಿದ್ರೆ ಬಿಡೋದು. ಇಲ್ಲಿ ಹಾಗಲ್ಲ, ತಾನು ಕೊಟ್ಟಿದ್ದು ಬರ್ತಿರ್ಬೇಕು. ಅದು ಗೊತ್ತಾಯ್ತಾ? ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಹೆವಿ ಲಾಸ್ ಇದೆ. ಅದು ಸ್ಮಾಲ್ ಲಾಸ್ ಇಲ್ಲ. ಎಷ್ಟು ಲಾಸ್ ಇದೆ, ಥೌಸಂಡ್ಸು ಲ್ಯಾಕ್ಸು ಲಾಸ್ ಮಾಡ್ಕೊತಾರೆ ಡೂಪ್ಲಿಕೇಟ್ ತೊಗೊಂಡ್ಬಿಟ್ಟು. ಅದು ಸೇಫ್ ನೋಡು. ಶಾಸ್ತ್ರನ ಯಾವಾಗ ಹೇಗೆ ಓದಬೇಕು, ಪ್ರತ್ಯಕ್ಷರ ಪ್ರತಿಪದ. ಅದಕ್ಕೆ ರಾಯ ಹೇಳ್ಬೇಕಾದ್ರೆ ಪ್ರತ್ಯಕ್ಷರ ಪ್ರತಿಪದ ಅನೇಕಾರ್ಥ ಯಾತಕ್ಕೆ ಹೇಳಿದ್ರು ಅಂದರೆ, ಹೀಗೆ ಓದಬೇಕು ಅಂತ ಹೇಳ್ಕೊಟ್ರು ಕೂಡ. ಶಾಸ್ತ್ರ ಹೀಗೆ ಓದಬೇಕು ಅಂತ ಹೇಳಿದ್ರು. ಅವಾಗ ನೀವು ಸ್ವಾರಸ್ಯ ಗೊತ್ತಾಗುತ್ತೆ. ಕಾಫಿ ಘಟಕ ಅಂತ ಕೊಡಿದ್ರೆ ಕಾಫಿ ಕೊಡೋದಾಗಲ್ಲ. ಹೇಗೆ ಕುಡಿಬೇಕು, ಅವನು ನಿಧಾನ ಕುಡಿಬೇಕು, ಚೆರಿಗೆ ಹೋಗ್ಬೇಕು ಬೈ ಮೇಲೆ. ಅವಾಗ ಅದಕ್ಕೆ ಭಾರಿ ಎಂಜಾಯ್ ಮಾಡ್ತಾರೆ ಅಂತ. ಅದು ಸುಮ್ಮನೆ ಕುಡಿದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅವ್ನು ಅದು ಪ್ರತಿಯೊಂದಕ್ಕೂ ಏನಿರುತ್ತೆ, ನೀರು ಕುಡಿಯೋದು ಬೇರೆ, ಪ್ರತಿಯೊಂದೂ ಅದಕ್ಕೆ ಮೆಥಡ್ ಇರುತ್ತೆ. ಮೇಘೋಗ ಗಭೀರಯ ಗಿರ. ಇದನ್ನೆಲ್ಲ ಆಚಾರ ಮತ್ತೆ ಉಪಯೋಗ ಮಾಡ್ತಾರೆ. ಯಾರ ಧ್ವನಿ ನೋಡಿ ಅವ್ರು ಯಾರಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಗಿಳಿ ಧ್ವನಿ ಬೇರೆ, ಈ ಕಥೆಯ ಧ್ವನಿ ಬೇರೆ, ಕುದುರೆ ಧ್ವನಿ ಬೇರೆ, ಗೊತ್ತಾಯ್ತಾ? ಮನುಷ್ಯ ಧ್ವನಿ ಬೇರೆ, ಅದ್ರ ಪರಸ್ಪರ ಮತ್ತೆ ಬೇರೆ. ಧ್ವನಿಯಲ್ಲಿ ಯಾರಂತ ಗೊತ್ತಾಗುತ್ತೆ. ಶಂಖ ಧ್ವನಿ, ಪಾಂಚಜನ್ಯ ಋಷಿಕೇಶು ದೇವದತ್ತಂ ಧನಂಜಯ, ಅಲ್ಲೆಲ್ಲಿ ಹೇಳ್ಬೇಕಾದ್ರೆ ಶಂಖದ ಧ್ವನಿಯಲ್ಲಿ ವ್ಯತ್ಯಾಸ ಇದೆ. ಅಷ್ಟು ಜನ ಶಂಖ ಓದ್ತಿದ್ರು, ಏನೇನೋ ಆಗ್ತಿತ್ತು. ಯಾವ ಕೃಷ್ಣ ಓದ್ತಿದ್ದ ಏನಾಗ್ತಿತ್ತು ಆಗ ಶಂಖ ಓದಿದ ತಕ್ಷಣ, ಪಾಂಚಜನ್ಯೋ ಅಚ್ಯುತ ವಕ್ರವಾಯುನ ಸಂಪೂರಿತ. ಕೃಷ್ಣ ಊದಿದಾಗ ಪ್ರಕಂಪಯಾಮಾಸ ಜಗತ್ ವಿರಿಂಚೇಶ ಭವೇಂದ್ರ ಪೂರ್ವಕ. ಇಡೀ ಜಗತ್ತು ನಡುತ್ತಾ ಇರ್ತದ, ಅಷ್ಟು ಶಕ್ತಿ ಇದೆ. ಕೃಷ್ಣ ಸ್ವಲ್ಪ ಊದಿಬಿಟ್ರೆ ಸಾಕು. ಪಾಂಚಜನ್ಯ ಘೋಷಣೆ ಬೇರೆ, ಶಂಖ ಹಾಗೆ ಊದೋದು ಹಾಗೆ, ಎರಡೆರಡು. ಅದೇ ಶಂಖ ಬೇರೆ ಊದಿದ್ರೆ ಹೇಳ್ತಿ ಬರೋದಿಲ್ಲ. ಇದು ಎರಡರಲ್ಲಿ ಗೊತ್ತಾಗೋದ್ರಿಂದ ಮೇಘೋಗ ಗಭೀರಯಾಗಿರ ಸಹ ರಾಘವಂ ಭಾರ್ಗವ. ನೋಡಿ, ರಾಘವಂ ಭಾರ್ಗವ ಆಹ, ಸಿಂಪಲ್ ಸೆಂಟೆನ್ಸ್. ಸಹ ಭಾರ್ಗವ ರಾಘವಂ ಆಹ, ಸಿಂಪ್ಲೆಸ್ಟ್ ಸೆಂಟೆನ್ಸ್. ಆ ಭಾರ್ಗವ ರಾಘವನನ್ನು ಕುರಿತು ಹೇಳಿದ. ಆ ಭಾರ್ಗವ ಯಾರು, ರಾಘವ ಯಾರು, ಯಾತಕ್ಕೆ ಏನು ಹೇಳಿದ, ಉಳಿದೆಲ್ಲ ಡೀಟೇಲ್ಸ್ ಅದ್ರಲ್ಲಿ. ಯಾವುದು ಬೇಕಷ್ಟು ಬರುತ್ತೆ. ಮೇಘೋಗ ಗಭೀರಯಾಗಿರ. ಆದಿಪುರುಷ ಹೇಗಿದ್ದಾನೆ, ಆದಿಪುರುಷ. ಯಾರು ಪರಶುರಾಮ? ಆದಿಪುರುಷ. ಇದು ಈ ರಾಮದೇವ್ರು ಏನಾದ್ರೆ ಅವರು ಆದಿಪುರುಷ. ಇಬ್ಬರು ಆದಿಪುರುಷರಲ್ಲಿ ಏನಿರಬೇಕಾಗ ಅಭೇದ ಇರಬೇಕೆ ಹೊರತು ಭೇದ ಇರಲಿಕ್ಕೆ ಸಾಧ್ಯ ಇಲ್ಲ. ಅಲಂ ಬಲಂತೆ ಜಗತೋಖಿಲಾದ್ವರಂ ಪರೋಸಿ ನಾರಾಯಣ ಏವ ನಾನ್ಯಥಾ. ಭಾರ್ಗವ ರಾಘವಂ ಮಾಹ. ಭಾರ್ಗವ ಪರಶುರಾಮದೇವರು ರಾಘವನಿಗೆ ಹೇಳಿದರು. ರಾಮ ಭೃಗುದ್ವಹ ಸುರ್ಜಿತ ದೀಪ್ತ ಎಲ್ಲ ಹೇಳಿದ್ದಾರೆ. ಏನು ಘೋಷಣೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಘೋಷಣೆ ಮಾಡ್ತಿದ್ದಾರೆ ಈಗ. ಅಲಂ ಬಲಂತೆ ಜಗತೋ ಅಖಿಲಾದ್ವರಂ ಪರೋಸಿ ನಾರಾಯಣ ಏವ ನಾನ್ಯಥಾ.
ವಿಸರ್ಜಯಸ್ವೇಹ ಶರಂ ತಪೋಮಯೇ ಮಹಾಸುರೇ ಲೋಕಮಯೇ ವರಾದ್ವಿಭೋಃ ಅಲಂ ಬಲಂ ತೇ ಜಗತಃ ಅಖಿಲಾದ್ವರಂ ಪರಃ ಅಸಿ ನಾರಾಯಣಃ ಏವ ನ ಅನ್ಯಥಾ ವಿಸರ್ಜಯಸ್ವ ಇಹ ಶರಂ ತಪೋಮಯೇ ಮಹಾಸುರೇ ಲೋಕಮಯೇ ವರಾತ್ ವಿಭೋಃ ಏನು ಅಲಂ ಬಲಂತೆ ತೇ ಬಲಂ ಅಲಂ ಸಾಕು ಬೇಕಾಷ್ಟಾಯ್ತು. ಅಲಂ ಅಂದರೆ ಏನಿಲ್ಲೀಗ ಸಾಕು ಅಲ್ಲ, ಪೂರ್ಣ ಅಂತ ಅರ್ಥ. ಅಲಂಗೆ ಅನೇಕ ಅರ್ಥ, ಪರ್ಯಾಪ್ತ ಅಂತ ಒಂದು ಅರ್ಥ ಅದಕ್ಕೆ. ಅಲಂ ಅಂದರೆ ಹೌದು ಬೇಕಾದಷ್ಟು ಕ್ವೈಟ್ ಸಫಿಷಿಯಂಟ್, ನೀನು ಸರ್ವೋತ್ತಮ ಅಂತ ಹೇಳೋದಕ್ಕೆ ಇದು ಸಾಕು, ಪರ್ಯಾಪ್ತಂ. ಅಲಂ ಬಲಂತೆ ಜಗತೋಖಿಲಾದ್ವರಂ, ನಿಂದು ಎಷ್ಟು ಬರ ಈಗ ಗೊತ್ತಾಯ್ತಾ ಈಗ? ಅಖಿಲಾತ್ ಜಗತಃ ವರಂ, ಇಡೀ ಜಗತ್ತಿಗಿಂತ ಶ್ರೇಷ್ಠ ಇದೆ ಹೇಳ್ತಾರೆ. ಉದ್ಯೋಗಪುರದಲ್ಲಿ ಬರ್ಬೇಕಾದ್ರೆ ಹೇಳ್ತಾರೆ, ಏಕತೋವಾ ಜಗತ್ಕೃಷ್ಣಂ ಏಕತೋವಾ ಜನಾರ್ದನ. ಈ ಮಹಾಭಾರತ ಒಂದು ಕಡೆ ಇಟ್ಟರು, ಉಳಿದೆಲ್ಲ ಒಂದು ಕಡೆ ಇಟ್ಟರು. ಅವಾಗೇನಾಯಿತು? ಮಹಾಭಾರತದ್ದು ತೂಕ ಎಲ್ಲಕ್ಕಿಂತ ಜಾಸ್ತಿ ಅಂತ ಗೊತ್ತು. ಮೇಲಕ್ಕೆ ಎಳೆದೇ ಗಟ್ಟೆ ಕೂತಿದ್ದು, ಮೇಲಕ್ಕೆ ಹೋಯ್ತು ಅದು ಅಲ್ಲೇ ಕೂತಿತ್ತು. ಅದೇ ರೀತಿ ವಾಕ್ಯ ಹೇಳ್ತಾರೆ. ಕೃಷ್ಣನಿಗೆ ತುಲಾಭಾರ ಮಾಡಿರಿ, ಏನಾಗುತ್ತೆ ಈಗ? ಏಕತೋವಾ ಜಗತ್ಕೃಷ್ಣಂ, ಒಂದು ತಕ್ಕಡಿಯಲ್ಲಿ ಎಲ್ಲ ಜಗತ್ತನ್ನು ಇಟ್ಬಿಟ್ಟಿದ್ದಾರೆ, ರಮಾ ಬ್ರಹ್ಮಾಜಿ ಸಮೇತವಾದ ಜಗತ್ತು. ಇನ್ನೊಂದು ಕಡೆ ನಾರಾಯಣ. ಅವಾಗ ಏನಾಗುತ್ತದ? ಮಹಾಭಾರತ ಹಾಕ್ಬಿಡೋದು ಹಾಕಿ ಕೂತ್ಬಿಡುತ್ತೆ. ಅದು ದೇವ್ರ ಭಾರತದಿಂದ ಯಾರೂ ಅಲ್ಲ. ಅದಕ್ಕೇನೆ ಹೊರ ಅಖಿಲ ಶಬ್ದಕ್ಕೆ ಅದರ್ಥ. ಎಕ್ಸೆಪ್ಷನ್ ಯಾರು? ರಮಾ ಬ್ರಹ್ಮಾದಯೋ ದೇವಾಹ, ಎಲ್ಲರೂ ಸೇರಿದರೂ ಕೂಡ ಪರಮಾತ್ಮನು ಈಕ್ವಲ್ ಆಗಲ್ಲ. ಮತ್ತೆ ಈಕ್ವಲ್ ಆಗೋದ್ರಲ್ಲಿ ಎಷ್ಟಾಗುತ್ತದ? ಮತ್ತೆ ಅನಂತ ಒಟ್ಟು ಹೆಚ್ಚನೆ, ಒಬ್ಬರಿಗಿಂತನೂ ಅನಂತ ಹೆಚ್ಚು, ಎಲ್ಲರೂ ಸೇರಿದ್ರು ಮತ್ತೆ ಅನಂತನೇ. ಆಕಾಶ ಒಬ್ಬರು ಹೋಗ್ತಾನೆ, ಆಕಾಶ ಎಷ್ಟು ಮೇಲಿದೆ ಈಗ? ತುಂಬ 1000 ಜನ ಹೋಗ್ತಾರೆ, ಆವಾಗಲೂ ಆಕಾಶ ಎಷ್ಟು ಮೇಲಿದೆ? ಆಗಲೂ ಅಷ್ಟೇ ಇದೆ. ಎಷ್ಟು ಜನ ಓಡ್ತಿದ್ರು ಕೂಡ ಆಕಾಶ ಹೋಗಿ ತುಂಬ ಜನ ಬಂದದ್ದು ಆಕಾಶ ಬಗ್ಗಿ ಬಿಡೋದಿಲ್ಲ. ಯಾಕೆ? ಎಲ್ಲರ ಹೈಟ್ ಕೂಡ ಆಕಾಶ ಹೈಟ್ ಯಾವಾಗಲೂ ಏನಾಗಿರುತ್ತದ ಅಷ್ಟೇ. ಇದು ವಿಶೇಷ. ಹೇಳಿದ್ನಲ್ಲ, ಒಬ್ಬರ ಮೇಲೆ ನಿಂತರು ಬಿದ್ದು ಹೋಗ್ತಾರೆ, ಸ್ಲಾಕ್ತಲ್ಲಿ ನಿಂತರು ಬಿದ್ದು ಹೋಗ್ತಾರೆ, ಅದೆಲ್ಲಕ್ಕೂ ಬರೋದಿಲ್ಲ. ಹೇಳಿದ್ನಲ್ಲ, ಕೋಟಿ ಇರುವೆ ಸೇರಿದ್ರು ಕೂಡ ಒಂದು ಆನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಂದು ಪದಾರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾರೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಈಕ್ವಲ್ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಈ ಆನೆಗೆ ಇಷ್ಟಿರು ಈಕ್ವಲ್ಲೂ ಆಗೋದಿಲ್ಲ, ಇನ್ನು ಆನೆ ಅಂತೂ ಆಗೋದಿಲ್ಲ, ಎರಡೆರಡು. ಅದಕ್ಕೆ ಸಾಮ್ಯನೂ ಇಲ್ಲ ಮತ್ತು ಉತ್ತಮತ್ವನೂ ಇಲ್ಲ. ಎರಡನ್ನು ತಿಳ್ಕೊಂಡಾಗ ಅಲಂ ಬಲಂತೆ ಜಗತೋಖಿಲಾತ್ವರಂ ಪರೋಸಿ, ಏನಾಗಿದ್ದಿ ನೀನೀಗ? ಪರಹ ಆಸಿ, ಪೂರ್ಣ ಆಸಿ, ಸರ್ವೋತ್ತಮ ಆಸಿ, ಗುಣಪೂರ್ಣ ಆಸಿ, ದೋಷದೂರ ಆಸಿ, ಎಲ್ಲ ಅರ್ಥ ಬಂದೋಯ್ತು. ಅದಕ್ಕೆ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ನಾರಾಯಣ ಏವ. ಪರ ಒಬ್ಬನೇ, ಅದಕ್ಕೆ ಪರಹ ನಾರಾಯಣ ಏವ, ಪರೋಸಿ ನಾರಾಯಣ ಏವ ಅಸಿ, ಪರಹ ನಾರಾಯಣ ಏವ ಅಸಿ, ನಾ ಅನ್ಯಥ. ಬೇರೆಯವರಾಗಲಿಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಸಾಧ್ಯನೇ ಇಲ್ಲ. ನಮ್ಮ ಎದುರಿಗೆ ದಿವಸ ಎಕ್ಸಾಂಪಲ್ ಕೊಡ್ತಾರೆ ಪರಮಾತ್ಮ. ರಾತ್ರಿ ಎಷ್ಟು ದೀಪ ಹಾಕ್ತಾರೆ, ಅಬ್ಬಾಬ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ನೋಡ್ತೀರಲ್ಲ, ಪ್ಯಾಲೇಸ್ ನೋಡಿರ್ತೀರಿ, ಆ ದೀಪ ಕಾಣುತ್ತೆ ಹೊರತು ಗುಡ್ದ ಕಡೆ ಏನೋ ಕಾಣಿಸೋದಿಲ್ಲ. ಒಬ್ಬ ಸೂರ್ಯ ಬಂದರೆ ಏನಾಗುತ್ತಾಗ? ಒಬ್ಬ ಸೂರ್ಯ ಎಲ್ಲ ಬೆಳಕು ಹೋಯ್ತಾರೆ. ಸುಮ್ಮನೆ ಇಟ್ಕೊಳ್ಳೋದಕ್ಕಿಂತ ಏನು ಬೆಟ್ರೆ ಆರಿಸೋದೇ ವಾಸಿ ಅನಿಸುತ್ತೆ. ಈ ದೀಪ ಉದ್ಯಾನ ಯಾರು ಹಾಕೋದಿಲ್ಲ, ಯಾತಕ್ಕೆ ಅಂದರೆ ಯೂಸ್ಲೆಸ್ ಅಂತ ಅರ್ಥ. ಯಾತಕ್ಕೆ? ಆ ಬೆಳಗ್ಗೆ ಇದೇನು ಇಟ್ಕೊಂಡು ಏನೂ ಉಪಯೋಗ ಇಲ್ಲ. ಸೊ ದೇವ್ರು ಬಂದು ಉಳಿದವ್ರು ಏನಾಗ್ತಾರೆ ಅಲ್ಲಿಗೆ? ಯೂಸ್ಲೆಸ್ ಆದಾಗ ಆಗ್ತಾರೆ. ಅದಕ್ಕೆ ಎಲ್ಲರಿಂದ ಬರೋದು, ಎಲ್ಲರಿಗೂ ಅನುಗ್ರಹ ಮಾಡೋದು ಯಾರು? ದೇವ್ರು. ನಿತ್ಯದ ಎಕ್ಸಾಂಪಲ್ ನಮ್ಮ ಎದುರಿಗೆ ಕಾಣ್ತಕ್ಕಂಥ ದೃಷ್ಟಾಂತ ಇದೆ. ಎಂತೆಂಥ ಬಲ್ಪ್ ಹಾಕ್ತಾನೆ, ಆಗಿನ ಕಾಲಕ್ಕೆ ಭಾರಿ ಬೆಳಕು ಕಾಣಿಸುತ್ತೆ. ಅದು ಸೂರ್ಯನ ಬೆಳಕಿನ ತಕ್ಷಣ ಏನಾಗುತ್ತದ? ಪೂರ್ತಿ ಡಲ್ಲಾಗೋದು. ಆಚಾರ್ಯ ಸಭೆ ಪ್ರವೇಶ ಮಾಡಿದ ತಕ್ಷಣ ಸಾವಿರಾರು ವಿದ್ವಾಂಸರು ಕೂತಿರ್ತೀವಿ. ಆಗಿನ ಕಾಲಕ್ಕೆ ಸಾವಿರಾರು ವಿದ್ವಾಂಸರು ಗಟ್ಟಲೆ ಗೊತ್ತಾಯ್ತು. ದೊಡ್ಡ ದೊಡ್ಡ ಸಭೆಗಳು, ವಿದ್ವತ್ ಸಭೆನೇ ಅದು. ಆಚಾರ್ಯ ಪ್ರವೇಶ ಮಾಡ್ತಿರ್ಲಿಕ್ಕೆ ಏನಾಗ್ತಿತ್ತಂತೆ? ಸೂರ್ಯ ಹುಟ್ಟಿದಾಗ ನಕ್ಷತ್ರಗಳು ಹೇಗಾಗ್ತಿತ್ತು ಹಾಗಾಗ್ತಿದ್ರಂತೆ. ಗೊತ್ತಾಯ್ತಾ? ಸೂರ್ಯ ಹುಟ್ಟಿದ ನಕ್ಷತ್ರ ಏನಾಗುತ್ತೆ? ಈಗ ನಕ್ಷತ್ರ ಇಲ್ಲೇನೀಗ ಈಗಲೂ ಇವೆ, ಕಾಣಿಸೋದಿಲ್ಲ ಅಷ್ಟೇ. ಸೂರ್ಯ ಬೆಳಕಿನಿಂದ ಕಾಣಿಸೋದಿಲ್ಲ. ಹೆಚ್ಚು ಬೆಳಕು ನೋಡಿದಾಗ ಕಡಿಮೆ ಬೆಳಕಿಂದ ಏನು ಅನಿಸುತ್ತೆ? ಇಗ್ನೋರ್ ಮಾಡಿಬಿಡ್ತೀವಿ, ನೆಗ್ಲಿಜಿಬಲ್ ಅನಿಸಿಬಿಡುತ್ತೆ. ಆಚಾರ್ಯ ಎಲ್ಲಿ ಹೋದ್ರು ಕೂಡ ಸಭೆಗಳಲ್ಲಿ ಆ ರೀತಿ ಎದ್ದು ಕಾಣಿಸ್ತಕ್ಕಂಥ ವ್ಯಕ್ತಿ ಇತ್ತು. ಸೂರ್ಯ ಎದ್ದು ಕಾಣ್ತಾನೆ ಅಂತ ಹೇಳ್ತೀವಿ, ಅದು ಮತ್ತೆ ಎಕ್ಸಾಂಪಲ್ ಕೊಡಬೇಕಾಗಿಲ್ಲ. ಸೂರ್ಯ ಇದ್ದಾಗೆ ಅಂತ ಹೇಳೇ ಬಿಡ್ತಾರೆ. ಸೂರ್ಯ ಇದ್ದಾಗೆ ಇದ್ದರು ಆಚಾರ್ಯರು. ಜ್ಞಾನ ಸೂರ್ಯ ಅಷ್ಟೇ, ಸೂರ್ಯಗಿಂತ ಮೇಲೆ ಅಪಿತೃಲೋಕ್ಯ ಬಹಿರುಲ್ಲಸಂತಿ ಮೊದಲೇ ಹೇಳಿದ್ದಾರೆ. ಅದೆಲ್ಲ ತಿಳ್ಕೊಂಡಾಗ ಭಕ್ತಿ ಬರೋದು. ವಿಸರ್ಜಯ ಸ್ವೇಹ ಶರಂ ಆಯ್ತೀಗ ಏನು ಮಾಡಬೇಕು? ಕಟ್ಟಿ ಆಯಿತು, ಎಳೆದಾಯ್ತು, ಏನು ಮಾಡಬೇಕೀಗ? ವಿಸರ್ಜಯ ಸ್ವೇಹ ಶರಂ, ನೀನು ಬಾಣ ಬಿಡಬೇಕೀಗ. ಬಾಣ ಬಿಡಬೇಕು. ಎಲ್ಲಿ ಬಿಡಬೇಕೀಗ? ತಪೋಮಯೇ ಮಹಾಸುರೇ ಲೋಕಮಯೇ ವರಾದ್ವಿಭೋಹೋ. ಒಬ್ಬ ರಾಕ್ಷಸ ಇದ್ದಾನೆ, ಅವನ ಮೇಲೆ ಬಿಡಬೇಕು ಅಂತ ಹೇಳ್ತಾ. ಒಬ್ಬ ರಾಕ್ಷಸ ಇದ್ದಾನೆ, ಇರಬೇಕು. ಅವನು ಯಾರವನು? ಲೋಕಮಯ, ಅವನ ಹೆಸರು ಲೋಕಮಯ. ಇನ್ನೊಂದು ಹೆಸರು ಅತುಲ ಮುಂದೆ ಹೇಳ್ತಾರೆ. ಲೋಕಮಯ ಅಂದ್ರೆ ಏನು? ಲೋಕದಲ್ಲೆಲ್ಲ ವ್ಯಾಪಿಸಿಬಿಟ್ಟಿದ್ದಾನೆ ಅಂತ.
ಲೋಕದಲ್ಲೆಲ್ಲ ವ್ಯಾಪಿಸಿಬಿಟ್ಟಿದ್ದಾನೆ. ವ್ಯಾಪಿಸ್ಲಿಕ್ಕೆ ಏನು ಕಾರಣ ಆಯಿತು? ತಪಸ್ ಮಾಡಿದ್ರಿಂದ, ತಪಸ್ಸಿನಿಂದ ವ್ಯಾಪಿಸಿಬಿಟ್ಟಿದ್ದಾನೆ. ಅರ್ಥ ಆಯ್ತಾ? ಇವತ್ತು ನೋಡಿ ಇಟ್ಕೊಂಡು ಕೂತಿರ್ತಾನೆ, ನೀವು ಗೊತ್ತಾಗ್ಬಿಟ್ಟಿದೆ, ಎಲ್ಲೋ ಕೂತಿರ್ತಾನೆ ಅವನೊಳಗೆ ಕೇಬಲ್ ಟಿ ವಿ ಹಾಕಿ ಯಾರು ಬರ್ತಾರೋ ಎಲ್ಲ ಗೊತ್ತಾಗ್ತಾ ಇತ್ತು. ದೊಡ್ಡ ಬಿಲ್ಡಿಂಗ್ ಇದ್ರೆ ಪ್ರತಿ ಬಿಲ್ಡಿಂಗ್ ರೂಮು ಕಾಣ ಮಾಡಿರ್ತಾರೆ, ಗೊತ್ತಾಯ್ತಾ? ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ಲಿಕ್ಕೆ. ನೋಡೋದಕ್ಕೆ ಒಂದು ಕಡೆ ಕೂತಿದ್ದಾನೆ ಅಷ್ಟೇ ಅವನು. ಬಟ್ ಈ ಟೆಕ್ನಾಲಜಿಯಿಂದ ಏನು ಮಾಡ್ಕೊಂಡವನೀಗ? ಎಲ್ಲರೂ ಕೂತಲ್ಲೇ ನೋಡ್ತಿದ್ದಾನೆ. ಇದು ತಪಸ್ಸಿನಿಂದ ನೋಡ್ತಾ ಇದ್ದಾನು. ದೇವರು ತಾನೇ ನೋಡ್ತಾನೆ, ಯಾವ ಏಳು ಬೇಡ ದೇವರಿಗೆ. ಅದಕ್ಕೆ ಸ್ವರೂಪ, ದೇವರ ಶಕ್ತಿ ಏನದು ಸ್ವರೂಪ. ಉಳಿದವ್ರು ಮಾಡ್ಕೊಂಡಿದ್ದೇನೆ, ಇವರೆಲ್ಲ ಮಾಡ್ಕೊಂಡ್ರೆ ನಮ್ಮದೇನು ಯಾಂತ್ರಿಕ ಇದೆ. ಅದು ಕೆಟ್ಟೋದಕ್ಕೆ ಹತ್ತೀನಿ ಎಲ್ಲ ಸ್ಟಾಪ್, ಅದು ಆಫ್ ಆಗಿಬಿಟ್ರೆ ಎಲ್ಲ ಹೋಯ್ತು. ದೇವರಿಗೆ ಹೋಗೋ ಚಾನ್ಸಸ್ಸೇ ಇಲ್ಲ. ಯಾತಕ್ಕೆ? ಸ್ವರೂಪದಲ್ಲೇ ಇದೆ. ಅಂದರೆ ಉಳಿದವರ ತಪಸ್ಸಿನಿಂದ ಬಂತು. ಅದು ಎಷ್ಟರ ಮಟ್ಟಿಗೆ ಲೋಕಮಯ, ಲೋಕ ವ್ಯಾಪಿಸ್ಬಿಟ್ಟಿದ್ದಾನೆ. ವ್ಯಾಪಿಸೋ ಉದ್ದೇಶ ಏನು ಅವನಿಗೆ? ವ್ಯಾಪಿಸೋ ಉದ್ದೇಶ ಏನು? ಹಾಳು ಮಾಡೋ ದೃಷ್ಟಿ. ಎಲ್ಲ ಏರಿಯಾ ಕವರ್ ಮಾಡಬೇಕು ಹಾಳು ಮಾಡ್ಲಿಕ್ಕೆ. ಆ ಥರ ಮಾಡ್ತಾನೆ. ಲೋಕಮಯೇ ಮಹಾಸುರೇ, ಸಾಮಾನ್ಯ ರಾಕ್ಷಸ ಅಲ್ಲ. ಎಂಥ ಅಸುರ ಅವನು? ಮಹಾಸುರ, ದೊಡ್ಡ ರಾಕ್ಷಸ. ತಪೋಮಯೇ ಮಹಾಸುರೇ ಲೋಕಮಯೇ. ಅಂದರೆ ಯಾರು ರಾಮದೇವ್ರು ಕೊಲ್ಲಬೇಕಾಗಿದೆ ಅಂದರೆ ಯಾರು ಎ ಬಿ ಸಿ ಡಿನಲ್ಲ. ಒಬ್ಬ ಸಣ್ಣ ಪಿಕ್ ಪಾಕೆಟ್ ಮಾಡಿದ್ರೆ ಹಿಡಿಯೋಕ್ಕೆ DCP ಬರಬೇಕಾ? ಕಮಿಷನರ್ ಬರ್ತಾನೆ. ಯಾರು ಬರ್ತಾರೆ ಅದಕ್ಕೆ? ಒಬ್ಬ ಕಾನ್ಸ್ಟೇಬಲ್ ಕೆಲಸ, ಗೊತ್ತಾಯ್ತಿಲ್ಲ. ಅವ್ನು ಕಾನ್ಸ್ಟೇಬಲ್ ನೋಡಿದ್ರೆ ಗಾಬರಿ ಆಗ್ಬಿಡುತ್ತೆ ಅವನಿಗೆ. ಅದು ಅವರೆಲ್ಲ ಬರಬೇಕಾಗಿಲ್ಲ, ಅದು ಸೈನ್ಯ ಬರಬೇಕಾಗಿಲ್ಲ. ಆದರೆ ರಾಮದೇವ್ರು ಇಷ್ಟು ರಾಮದೇವರಿಂದ ಹೊಡಿಲಿಕ್ಕೆ ಸಾಯ್ತಾ ಇದ್ದಾರೆ ಅಂತ ಕೇಳಿದರೆ ಎಂಥ ರಾಕ್ಷಸ ಆಗಿರಬೇಕು, ಗೊತ್ತಾಯ್ತಾ? ಒಬ್ಬ ಪಿಕ್ ಪ್ಯಾಕೆಟ್ ಹಿಡಿದ್ರೆ ಅವಾರ್ಡ್ ಕೊಡೋದಿಲ್ಲ ಯಾರು ಕೂಡ. ಯಾರನ್ನು ಕೊಡ್ತಾರೆ? ವೀರಪ್ಪನಂತ ಹಿಡಿದ್ರೆ ಕೊಡ್ತಾರೆ ಹೊರತು ಸಣ್ಣ ಪುಟ್ಟವ್ರನ್ನ ಹಿಡಿದ್ರೆ ಕೊಡೋದಿಲ್ಲ. ದೊಡ್ಡ ಕೆಲಸ ಆಗಬೇಕು. ಲೋಕಮಯ ಯಾರ್ದ ಅದು ಬೇರೆ ಪುರಾಣದಲ್ಲ. ಇಲ್ಲ, ಅದು ಹೇಳಿಲ್ಲ ನಮಗೆ. ಅದು ಗೊತ್ತಿಲ್ಲ, ಸಿಕ್ಕಿಲ್ಲ ಅಷ್ಟೇ. ಎಲ್ಲ ಪುರಾಣ ಓದಿಲ್ಲ ಯಾರು ಕೂಡ. ಆದ್ದರಿಂದ ಮತ್ತೆ ಎಲ್ಲ ಪುರಾಣ ಓದ್ಲಕ್ಕೆ ಬರೋದು ಇರೋದನ್ನೇ ಓದಿಲ್ಲ ಯಾರು ಕೂಡ. ಪ್ರಿಂಟ್ ಆಗಿರೋದನ್ನೇ ಓದಿಲ್ಲ. ಪೂರ್ತಿ ಓದ್ರೆ ಸಿಗೋದಿಲ್ಲ. ಎಲ್ಲೋ ಇಷ್ಟಿಷ್ಟು ಓದ್ಬಿಟ್ರೆ ಅದು ಓದ್ದಾಗಲ್ಲ. ಅದು ಸೀರಿಯಸ್ ಆಗಿ ಓದಬೇಕಾದ್ರೆ. ಆ ರೀತಿ ಓದೋರು ಸಿಗೋದಿಲ್ಲ ಫಸ್ಟ್ ಆಫ್ ಆಲ್. ಮತ್ತು ಪುರಾಣಗಳು ಸಿಗೋದಿಲ್ಲ ಪೂರ್ತಿಯಾಗಿ. ಎಷ್ಟೋ ಪುರಾಣ ಕ್ವಚಿತ್ ಗ್ರಂಥ ಪ್ರಕ್ಷಿಪಂತಿ ಕ್ವಚಿತ್ ಅಂತಾರೆ ತಾನೇ ಹೋಗ್ಬಿಟ್ಟಿದೆ. ಈಗ ಸಿಕ್ಕಿದ್ದೆಲ್ಲ ಸಿಕ್ಕಷ್ಟು ಕೂಡ ಏನಲ್ಲ, ಅದು ಒರಿಜಿನಲ್ ಅಲ್ಲ. ಎಲ್ಲ ಏನೋ ಸೇರಿಸ್ಬಿಟ್ಟಿರ್ತಾರೆ. ಅದು ಬೇಕಾದ ತೆಗೆದು ಹಾಗೆ ಎಲ್ಲ ಮಾಡಿ ಹಾಕ್ಬಿಟ್ಟಿರ್ತಾರೆ. ಅದನ್ನು ಸರಿಯಾಗಿ ಉಳಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಟ್ಟಿಲ್ಲ ಕೂಡ. ಅದು ಸರಿಯಾಗಿ ಪುರಾಣನ ಉಳಿಸ್ಕೊಂಡೇ ಇಲ್ಲ. ಪುರಾಣ ಪ್ರಿಂಟ್ ಮಾಡಿದ್ರಲ್ಲಿ ಯಾರು ಗೊತ್ತಾಗುತ್ತೋ? ನಿಜವಾಗ್ಲೂ ಭಾರಿ ಮೆಚ್ಚಬೇಕಾದ್ರೆ ನಮ್ಮದು ಬರೀ ಮಾತೇ ಜಾಸ್ತಿ ಹೊರತು ಅವ್ರ ಕೆಲಸ ಭಾರಿ ಕಡಿಮೆ. ಇವತ್ತು ನಾವು ದೊಡ್ಡ ಮಠಗಳೆಲ್ಲ ಇವತ್ತು ಬೇರೆ ಡೆಲ್ಲಿಯಲ್ಲೆಲ್ಲ ಕೆಲವರು ಪಬ್ಲಿಷರ್ಸ್ ಇದ್ದಾರೆ. ಎಷ್ಟು ಕೆಲಸ ಮಾಡಿದಾರೆ ಗೊತ್ತಾ ನಿಮಗೆ? ಅವರು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪುರಾಣ ಪ್ರಿಂಟ್ ಮಾಡಿಸಿದವರು. ಇಡೀ ಮಹಾಭಾರತ ಪ್ರಿಂಟ್ ಮಾಡಿಸಿದ್ದಾರೆ. ಕಾಮೆಂಟ್ರಿಗಳು ಮಾಡಿಸ್ತಾರೆ. ಎಷ್ಟು ಸಂಸ್ಕೃತ ಕಾವ್ಯಗಳು, ಎಷ್ಟು ಇದೆಲ್ಲ. ಆ ರೀತಿ ಅವ್ರ ಕಾನ್ಸೆಪ್ಟೇ ಭಾರಿ. ಅವ್ರು ಬೇರೆ ವ್ಯಾಪಾರಿಗಳಷ್ಟೇ. ಅವರು ಇದಕ್ಕೆ ಬಂದವರಲ್ಲ. ಯಾವುದಕ್ಕೆ ಬಂದವರಲ್ಲ ಅವರು? ಲೋಕೋದ್ಧಾರ ಮಾಡಲಿಕ್ಕೆ ಇದಕ್ಕೆಲ್ಲ ಕಾನ್ಸೆಪ್ಟ್ ಇಲ್ಲ. ಒಳ್ಳೆ ಬುಕ್ಸ್ ಪ್ರಿಂಟ್ ಆದರೆ ನಮಗೆ ಲಾಭ ಬರುತ್ತೆ, ದುಡ್ಡು ಬರುತ್ತೆ ಅಷ್ಟೆ. ಸೊ ಒಳಗೊಂದು ಭಾವನೆ ಇರ್ಬೋದು, ಒಳ್ಳೆ ತಂದಿವೆ ಅಂತೇಳಿ. ಬಟ್ ಮೇನ್ಲಿ ಅವ್ರ ಬಿಸ್ನೆಸ್ ಪೀಪಲ್ ಅವರು. ಆದರೆ ಜ್ಞಾನಕ್ಕೋಸ್ಕರ ಇರೋದು ದೇವಸ್ಥಾನಗಳಾಗಲಿ ಇದಾಗಲಿ ಮಾಡ್ತಿರೋ ಕೆಲಸ ಅದಕ್ಕಿಲ್ಲ. ಅವ್ರೇನು ಮಾಡಿದ್ರು? ಅಡ್ವಾಂಟೇಜ್ ಏನು ತೊಗೊಂಡ್ರಿ? ಈಗ ನಾವು ಮಾಡಿಲ್ಲ, ಅವ್ರು ಮಾಡಿದರು. ರೀಪ್ರಿಂಟ್ ಆಗ್ತಾನೆ ಇರುತ್ತೋ, ರೀಪ್ರಿಂಟ್ ಆಗ್ತಾ. ಇವತ್ತು ಸಂಸ್ಕೃತ ಓದೋರು ಕಡಿಮೆ ಇದ್ದರೂ ಕೂಡ ಸಂಸ್ಕೃತ ಪುಸ್ತಕ ತೊಗೊಳ್ಳೋರು ಇದ್ದಾರೆ. ಉತ್ತರ ಭಾರತದಲ್ಲಿ ಭಾಳ ಓದ್ತಾರೆ, ನಮ್ಮಲ್ಲಿ ಕಡಿಮೆ. ಸಾಕಷ್ಟು ಪುಸ್ತಕ ರೀಪ್ರಿಂಟ್ಗೂ ಆಗ್ತಾ ಇರ್ತವೆ ಮಧ್ಯ ಮಧ್ಯೆ. ಅದರಲ್ಲಿ ಏನು ಮಾಡ್ತಾರೆ? ಯಥಾ ಪ್ರಕಾರ ಬೇಡವಾದ ತೆಗೆಯೋದು ಸೇರಿಸ್ತಾರೆ. ನಾವು ಬೈದರೆ ನೀವು ಮಾಡಿ ತೋರಿಸ್ರಿ ಆಗಿದ್ರೆ ಸರಿಯಾಗಿ. ಅರ್ಥ ಆಯ್ತು? ಅದನ್ನು ಮಾಡೋದಿಲ್ಲ, ಮಾಡಬೇಕಾದ್ರೆ ಆಚಾರ್ಯ ಬರೀ ತಪ್ಪು ಮಾಡ್ತಾರೆ ಅಂತೇಳಿ ಸರಿ ಯಾವುದು ಪೂರ್ತಿ ತೋರಿಸ್ಕೊಟ್ರು. ಇದು ಮಹಾಭಾರತ ಅಂಥೇಳಿ, ಇದು ಭಾಗವತ ಅಂಥೇಳಿ. ಆ ರೀತಿ ಇವತ್ತು ಅವತ್ತಿನ ಕಾಲಕ್ಕೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ಕಾಲಕ್ಕೆ ಮಾಡಿದರು. ಇವತ್ತು ಎಲ್ಲ ಮಾಡ್ಲಿಕ್ಕೆ ಬರುತ್ತೆ. ಇರೋದನ್ನು ಓದಿ ಕೂಡ ಓದೋದಿಲ್ಲ ಅಂಥ ಕಾಲ. ಓದಿ ಅದು ಚೂರು ಓದೋದು ಅದೇ ದೊಡ್ಡ ಮಹಾನ್ ಭಾವ ಅನಿಸ್ಬಿಡ್ತಾರೆ. ತಪ್ಪದು. ಇವಾಗ ಸರಿಯಾಗಿ ಓದಲಿಕ್ಕೆ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಉಳಿಯುತ್ತೆ. ಇಲ್ಲದೆ ಎಲ್ಲಿ ಉಳಿಯುತ್ತೆ? ಹುಡುಕಿರಿ ಎಷ್ಟು ವಿಷಯ ಸಿಗುತ್ತೆ. ಇವನ್ ನಾವು ಆಚಾರ್ಯ ಎಷ್ಟೋ ವಿಷಯಗಳನ್ನು ಹಾಗೆ ತೋರಿಸ್ಬೇಕು. ಪ್ರಯತ್ನನೇ ನಡೆದಿಲ್ಲ ಬಗ್ಗೆ. ಇವತ್ತು ನಾವು ಸುಧಾದಿ ಗ್ರಂಥ ಹೇಗೆ ಓದ್ತಾರಲ್ಲ ಹಾಗೆ ಓದಬೇಕು, ತಪ್ಪಲ್ಲ. ಬಟ್ ಇನ್ನು ಬಿಟ್ಟಿರೋದು ತಪ್ಪು. ಸುಧಾದಿ ಗ್ರಂಥ ಓದೋ ಗಲಾಟೆ ಒಳಗೆ ಏನಾಯಿತು? ಇನ್ನು ಬಿಟ್ಟರು. ಇದನ್ನು ಓದ್ಲಿಕ್ಕೆ ಹೊಟ್ಟು ಅದ್ರ ಬಿಡಬಾರ್ದು, ಎರಡೂ ಬಿಡಬಾರ್ದು. ಆಚಾರ್ಯ ಎರಡನ್ನೂ ಬರೆದಾರೆ. ಸರೋವರದಲ್ಲಿ ಇದು ಸೇರಿದೆ, ಭಾಷ್ಯನೂ ಸೇರಿದೆ. ಅಂದರೆ ಎಲ್ಲರೂ ಬಾರಿ ಬಡಿಸಿದ್ದೆಲ್ಲ ಊಟ ಮಾಡಬೇಕಾಗಿಲ್ವೋ? ಬಿಟ್ಟು ಹೋಗ್ಬಿಟ್ರೆ ಅದು ದೊಡ್ಡ ಬೇರೆ. ಇದು ಮಹಾಭಾರತ ಒಂದು ಅತಿ ದೊಡ್ಡ ಗ್ರಂಥ. ಸರೋವರದಲ್ಲಿ ಭಾರಿ ದೊಡ್ಡದು ಅಂದರೆ ಯಾವುದು? ಮಹಾಭಾರತ ಆಗ್ತಾನೆ. ಅದನ್ನು ಭಾರಿ ಸಣ್ಣದು ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಓದೋ ಅಭ್ಯಾಸನೇ ಇಟ್ಟಿಲ್ಲ. ಇದು ಒಂದು ಓದಿಬಿಟ್ರೆ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋ, ಸರಿಯಾಗಿ ಓದಿದರೆ ಅಂತ ಅರ್ಥ. ಮಹಾಸುರೇ ಲೋಕಮಯೇ ತಪೋಮಯೇ. ತಪಸ್ ಮಾಡಿದ ಮಹಾಸುರ ಮಧ್ಯೆ ಇಟ್ಬಿಟ್ಟಿದ್ದಾರೆ. ಮಹಾಸುರನ ತಪಸ್ ಮಾಡಿದ ಮಹಾಸುರ ಅವನು ಲೋಕಮಯ ವ್ಯಾಪಿಸಿಬಿಟ್ಟಿದ್ದ. ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಬರೀ ತಪಸ್ ಫಲ ಕೊಟ್ಬಿಡುತ್ತಾ? ಮೀಮಾಂಸಕರಿದ್ದಾರೆ.
ತಸ್ಮೈ ನಮಃ ಕರ್ಮಣೆ. ತಪಸ್ ಮಾಡಿದ ಫಲ ಬಂತಿಲ್ಲ. ವರಾದ್ ವಿಭೋಹೋ, ವರಾದ್ ವಿಭೋಹೋ, ಬ್ರಹ್ಮದೇವರ ವರ ಬಂತದ್ರಿಂದ ಈ ಮೀಮಾಂಸಕರ ಮತ ಹೋಯ್ತು. ಹಿರಣ್ಯಕಶಿಪು ರಾವಣ ಎಷ್ಟು ಜನ ತಪಸ್ ಮಾಡಿದ್ದಾರೆ, ಅಷ್ಟು ಜನ ತಪಸ್ ಮಾಡಿದ್ದಕ್ಕೆ ಅವರು ದೊಡ್ಡವರಾಗಲೇ ಹೇಳಲಿಲ್ಲ, ವರ ಕೊಟ್ಟಿದ್ದಕ್ಕೆ ಬಂತ. ಆಮೇಲೆ ವರ ಕರ್ಮ ತಾನೇ ಫಲ ಕೊಡೋದಿಲ್ಲ. ನಚ ಕರ್ಮ ವಿಮಾಮಲ ಕಾಲಗುಣ ಪ್ರಭೃತಿ ಈಶಂ ಅಚಿತ್ತನು ತದ್ಧೀಯತಃ. ಮನೆಯಲ್ಲಿ ಕುತ್ಕೊಂಡ ಎಲ್ಲ ಪುಸ್ತಕ ಓದಿ ಹಾಕ್ಬಿಟ್ಟ. 1 ಡಿಗ್ರಿ ಬರೋದಿಲ್ಲ ಅವನಿಗೆ. ಯಾತಕ್ಕೆ? ಇದೇ ಇಲ್ಲ, ಅದು ರೆಕಗ್ನಿಷನ್ ಇಲ್ಲ. ಅದಕ್ಕೆ ಒಂದು ಯೂನಿವರ್ಸಿಟಿ ಹೆಸರು ಹೇಳಬೇಕು, ಓದಿದ್ದು 4 ಡಿಗ್ರಿ ಬಂತು, 1000 ಓದಿದ ಡಿಗ್ರಿ ಇಲ್ಲ ಅವನಿಗೆ. ಅರ್ಥ ಆಯ್ತಾ? ಅದು ಕರ್ಮದಿಂದ ಆಗೋದು ಏನಾಗಬೇಕಾಗಿತ್ತು? ಕರ್ಮದಿಂದ ಆಗೋದಾಗಿದ್ದರೆ ಆಟೋಮೆಟಿಕ್ ಎಲ್ಲ ಬಂದುಬಿಡ್ತಾ ಇತ್ತು, ಬರೋದಿಲ್ಲ. ಅದನ್ನ ಹೇಳೋದಕ್ಕೇನೆ ತಪೋಮಯ ಅಂಬೋದೆಲ್ಲ ಕರ್ಮ, ವರಾದ್ ವಿಭೋವ ಅಂಬೋದು ಅನುಗ್ರಹ ಮಾಡಿದವರು. ಅನುಗ್ರಹ ಮಾಡೋಕ್ಕೊಬ್ರು ಇಲ್ಲ ಹೋದರೆ ಏನೂ ಉಪಯೋಗ ಇಲ್ಲ. ವರಾದ್ ವಿಭೋಹು ವಿಸರ್ಜಯಸ್ವೇಹ ಶರಂ ತಪೋಮಯೇ ಮಹಾಸುರೇ ಲೋಕಮಯೇ ವರಾದ್ ವಿಭೋಹೋ. ಈಗ ಬಾಣ ಬಿಡು ಅಂತ ರಾಕ್ಷಸ ಇದ್ದಾನೆ, ಅವನು ಯಾರು ಅಂತ ಹೇಳ್ತೇನೆ ಮುಂದೆ ಹೇಳ್ತಾನೆ. ಅವನು ನೋಡಿಬಿಡು, ಅವನು ಕೊಲ್ಲಬೇಕು ನೀನು. ಇದು ನೋಡಿ, ಅವನು ಬ್ರಹ್ಮದೇವ್ರ ವರ ಇದೆ. ಈಗ ಉಳಿದವರು ಕೊಲ್ಲಾಗಿಲ್ಲ, ಬ್ರಹ್ಮದೇವ್ರ ವರ ಇರೋದು. ಇವತ್ತು ತುಂಬ ಜನ ಗೊತ್ತಿರಬೇಕು. ಕೆಲವೊಂದು ಆ್ಯಕ್ಷನ್ ತೊಗೋಬೇಕಾದ್ರೆ ಕೂಡ ಪರ್ಮಿಷನ್ ಕೊಟ್ಟು ತೊಗೋಬೇಕಾಗುತ್ತೆ ಸಂಬಂಧಪಟ್ಟವ್ರು. ಸೊ ಆ್ಯಕ್ಷನ್ ತೊಗೊಳಕ್ಕೆ ಬರೋದಿಲ್ಲ. ತಿಳಿತು, ಬ್ರಹ್ಮದೇವರ ವರ ಇರೋದ್ರಿಂದ ಉಳಿದವ್ರ ಕೈಲಿ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ನೀನೇ ಮಾಡಬೇಕಾಗಿ ಕೆಲಸ. ಪುರಾತುಲೋ ನಾಮ ಮಹಾಸುರೋಭೂತ್. ಮಹಾಸುರೋಭೂತ್ ಅಂದರೆ ವರದಿಂದ ಮಹಾಸುರನಾಗಿಲ್ಲ ಅವನು, ಸ್ವಭಾವದಲ್ಲೇ ಮಹಾಸುರ, ವರದಿಂದ ಲೋಕಮಯನಾದ. ಅರ್ಥ ಆಯ್ತಾ? ಸ್ವಭಾವದಲ್ಲಿ ದುಷ್ಟ, ವೆಪನ್ ಸಿಕ್ತು ಹೊಡೆದ. ಅಂದರೆ ದುಷ್ಟತನ ಎಲ್ಲಿದೆ? ವೆಪನ್ನಲ್ಲಿಲ್ಲ ದುಷ್ಟತನ. ಯಾರಲ್ಲಿದೆ? ಅವನಲ್ಲಿದೆ. ಅದನ್ನು ಹೇಳೋದಕ್ಕೆ ಮಹಾಸುರೋ ಅಭವತ್ ವರಾತ್ ಸತು ಬ್ರಹ್ಮಣ ಆಪ ಲೋಕತಾಂ. ಅವನು ಬ್ರಹ್ಮದೇವರ ವರದಿಂದಾಗಿ ಏನು ಮಾಡ್ದ? ಲೋಕತಾಮಾಪ. ಲೋಕತಾಂ ಅಂದರೆ ಲೋಕದ ವ್ಯಾಪ್ತಿ ಅಂತ ಅರ್ಥ. ಎಲ್ಲ ಕಡೆಗೂ ವ್ಯಾಪಿಸಿಬಿಟ್ಟ. ಬ್ರಹ್ಮದೇವರ ವರದಿಂದ ಎಲ್ಲ ಕಡೆಗೂ ವ್ಯಾಪಿಸಿದ. ಪುನಶ್ಚ ತಂಪ್ರಾಹ ಜಗದ್ಗುರುರ್ಯದಾ ಪುರಾತುಲೋ ನಾಮ ಮಹಾಸುರೋಭವತ್ ವರಾತ್ಸತು ಬ್ರಹ್ಮಣ ಆಹ ಆಪ ಲೋಕತಾಂ. ಪುನಶ್ಚ ತಂಪ್ರಾಹ ಜಗದ್ಗುರುರ್ಯದಾ ಹರಿರ್ಜಿತ ಸ್ಯಾದ್ಧಿ ತದೈವ ವಧ್ಯಸೇ. ವರ ಕೇಳ್ಕೊಂಡು ಇವರೆಲ್ಲ ವರ ಕೇಳೋದು ಒಂದೇ, ನಾನು ಸಾಯಬಾರ್ದು ಅಷ್ಟೇ. ಸಾಯಬಾರ್ದು, ಉಳಿದವರು ಸಾಯಿಸ್ಬೇಕು. ಎರಡೇನು, ನಾನು ಸಾಯಬಾರ್ದು, ಉಳಿದವರು ನನ್ನಿಂದ ಸಾಯ್ಬೇಕು. ದುಷ್ಟರ ಟೆಂಡ್ ಇತ್ತು. ನಾನು ಅವರು ಬದುಕಬೇಕಲ್ಲ, ಅವ್ರು ಬದುಕಬಾರ್ದು, ನಾನು ಬದುಕಬೇಕು. ಇದನ್ನೇ ದೋಷ ಅಂತ ಕರೆಯೋದು. ಉದ್ಧಾರ ಆಗಬೇಕಪ್ಪ, ನೀನು ಉದ್ಧಾರ, ಉಳಿದವ್ರನ್ನ ಕಾಳು ಮಾಡಬೇಕು. ಟ್ರಾಫಿಕ್ ರೂಲ್ಸಲ್ಲಿ ಏನಿರುತ್ತೆ? ನೀನು ಮುಂದೆ ಹೋಗು, ಆಕ್ಸಿಡೆಂಟ್ ಮಾಡಿ ಹೋಗಬೇಡ. ಹೇಗೆ ಹೋಗಬೇಕು? ಸ್ಪೀಡ್ ಜಾಸ್ತಿ ಮಾಡ್ಕೊಂಡು ಹೋಗಬೇಕೆ ಹೊರತು ನೀನು ಕಲ್ಲು ಹೊಡೆಯೋದವನಿಗೆ ಇದು ಮಾಡೋದು ಶಾರ್ಟ್ ಎಲ್ಲ ಮಾಡಿಕೊಡು. ಟ್ರಾಫಿಕ್ ರೂಲ್ಸ್ ಹೇಗೆ, ಅದನ್ನೇ ಲೈಫ್ ರೂಲು ಅದೇನೆ. ಇನ್ನೊಬ್ಬರು ಹರ್ಟ್ ಮಾಡದಂತೆ, ಡಿಸ್ಟರ್ಬ್ ಮಾಡದಂತೆ ಏನು ಮಾಡಬೇಕು ಅವನು? ಟ್ರಾಫಿಕ್ ಬೇಸಿಕ್ ಪ್ರಿನ್ಸಿಪಲ್, ಡಿಸ್ಟರ್ಬ್ ಮಾಡಬಾರ್ದು. ಲೈಸೆನ್ಸ್ ಕೊಡ್ಬೇಕಾದ್ರೆ ಫಸ್ಟ್ ಏನು ಹೇಳ್ತಾರೆ ಅದಕ್ಕೆ? ಎಲ್ಲೂ ಡಿಸ್ಟರ್ಬ್ ಮಾಡದಂತೆ. ಪಾರ್ಕಿಂಗ್ ಕೂಡ ಎಲ್ಲಿ ಮಾಡಬೇಕು ಅವನು? ಡಿಸ್ಟರ್ಬ್ ಆಗದಂತೆ ಮಾಡಬೇಕು. ಹೋಗ್ತಾ ಹೋಗ್ತಾ ಎಲ್ಲೆಲ್ಲಿ ನಿಲ್ಸಕ್ಕೆ ಬರೋದಿಲ್ಲ. ಅದು ರೂಲ್, ಅದೆಲ್ಲ ಲೈಫ್ ರೂಲೇ ಆ್ಯಕ್ಚುಲಿ. ಇನ್ನೊಬ್ಬರು ಡಿಸ್ಟರ್ಬ್ ಮಾಡಿಕೊಡ್ದು, ನೀನು ಮುಂದೆ ಹೋಗು. ಆ ದಾರಿ ತೊಗೊಂಡು ಮುಂದೆ ಹೋಗಬೇಕೆ ಹೊರತು ಅವನು ಹೊಡೆದು ಹೋಗಬಾರ್ದು. ಗೊತ್ತಾಯ್ತಾ? ಹೋದ್ರೆ ತಪ್ಪಾಗತ್ತೆ. ಅದು ಹೇಳೋದಕ್ಕೇನೆ ದುಷ್ಟರಲ್ಲಿ ಏನು ಮಾಡ್ತಾರೆ ಸಾಮಾನ್ಯ? ಇವನು ನಾಶ ಮಾಡಬೇಕು, ತಾನೊಬ್ಬನೇ ಏನಾಗಬೇಕು? ಯಾರಿಂದನೂ ಸಾಯದೆ ಬದುಕಿರಬೇಕು. ಯಾರಿಂದ ಸಾಯಬಾರ್ದು ಯಾರು ವರ ಕೇಳ್ತಾರೋ ಅದು ಸಾಯಂಥ ಕೆಲಸ ಮಾಡ್ತಾನೆ ಅಂತ ಅರ್ಥ. ಫಸ್ಟ್ ದಯವಿಟ್ಟು ಡಿಸ್ಮಿಸ್ ಮಾಡಬೇಡಿ ಅಂದರೆ ಫೋರ್ಜರಿ ಮಾಡ್ತಾರೆ ಅಂತಾನೆ ಅರ್ಥ. ಇಲ್ಲಿ ಕೇಳ್ತಾನೆ ಯಾಕೆ ಅವ್ರು? ಸರಿಯಾಗಿ ಮಾಡಿ ಡಿಸ್ಮಿಸ್ ಯಾಕೆ ಮಾಡ್ತಾರೆ? ಯಾರಾದ್ರೂ ಕೇಳ್ತಾರೋ ಅವ್ರು ಒಂದು ಒಳಗೆ ದುಷ್ಟತನ ಇಟ್ಕೊಂಡೇ ಇರ್ತಾರೆ. ವರಾತ್ಸ ಹೇಳಿದ್ನಲ್ಲ ಇಷ್ಟೊತ್ತು ಕೂಡ. ಯಾವುದ್ರ ವ್ಯಾಪ್ತಿ? ಈ ಥರ ವ್ಯಾಪ್ತಿ. ದೂರದರ್ಶಿ ಯಾಕೆ ದೂರದ್ದು ಕಾಣಿಸುತ್ತೆ, ಈಗ ಕೇಬಲ್ ಹಾಕ್ತಿವಿದ್ರೆ ಇಷ್ಟೆಲ್ಲ ವ್ಯಾಪ್ತಿ ಕಾಣಿಸುತ್ತೆ. ಇಲ್ಲಿ ಕಾಣ್ತಾ ಇಲ್ಲ ಇವತ್ತು. ಅದೇ ವ್ಯಾಪ್ತಿ, ಅದು ಯಾಂತ್ರಿಕ ವ್ಯಾಪ್ತಿ, ಸ್ವರೂಪದ ವ್ಯಾಪ್ತಿ ಅಲ್ಲ. ಹರಿರ್ಜಿತ ಸ್ಯಾದ್ಧಿ ತದೈವ ವಧ್ಯಸೆ. ಆಗೊಂದು ಹೇಳಿದರು, ಹಾಗೆಲ್ಲ ವರ ಕೊಳ್ಳಕ್ಕೆ ಬರೋದಿಲ್ಲ. ಅದೆಲ್ಲ ಅಂಡರ್ಸ್ಟುಡ್ಡು. ಯಾರೇ ದೇವತೆ ವರ ದೈತ್ಯ ವರ ಕೇಳಿದ್ರೆ ಬ್ರಹ್ಮದೇವರು ಫಸ್ಟ್ ಏನು ಹೇಳ್ತಾರೆ? ಅವಧ್ಯತ ಅಂತ ವರ ಕೇಳಬೇಡ. ಇವತ್ತು ಗೌರ್ಮೆಂಟ್ ಸರ್ವೆಂಟ್ ರಿಟೈರ್ಮೆಂಟ್ ಬೇಡ ಅಂತ ಕೇಳೇನಾಗುತ್ತೆ? ಅವ್ನು ಜಾಯಿನ್ ಮಾಡಿ 5 ದಿವಸನೇ ರಿಟೈರ್ಮೆಂಟ್ ಡೇಟು ಫಿಕ್ಸ್ ಆಗಿರುತ್ತೆ ಇಮಿಡಿಯೇಟಾಗಿ. ಹುಟ್ಟಿದವನಿಗೂ ಹಾಗೇನೆ. ಜಾತಸ್ಸಿಗೆ ಧ್ರುವೋ ಮೃತ್ಯು ಮೃತ್ಯುರು ಜನ್ಮವತಾಂ ವೀರ ದೇಹೇನ ಸಹಜಾಯತೆ. ಡೇಟ್ ಆಫ್ ಬರ್ತ್ ಜೊತೆಗೆ ಡೇಟ್ ಆಫ್ ಡೆತ್ ಸೇರಿರುತ್ತೆ ಅದರೊಳಗೆ. ನಮ್ಗೆ ಓದಕ್ಕೆ ಬರೋದಿಲ್ಲ, ಹಣೆ ಓದಕ್ಕೆ ಬರೋದಿಲ್ಲ, ಆದ್ದರಿಂದ ಗೊತ್ತಾಗಲ್ಲ ಅಷ್ಟೇ. ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಡೆತ್ ಅವತ್ತೇ ಫಿಕ್ಸ್ ಮಾಡ್ತಾರೆ. ಹಣೆ ಬರ ಅಂದರೆ ಅದೇನೆ. ಆದರೆ ನನಗೆ ಗೊತ್ತಾಗೋದಿಲ್ಲ ಆದ್ದರಿಂದ ಚಿರಂಜೀವಿ ತಿಳ್ಕೊಂಡ್ಬಿಡ್ತಾನೆ, ಆರೋಗ್ಯ ಟ್ರೈ ಮಾಡ್ತಾನೆ. ಮಾಡಬಾರ್ದು. ಆ ದೃಷ್ಟಿಯಲ್ಲಿ ಏನು ಮಾಡಬೇಕು? ಸಾಯಲೇಬೇಕು. ಆದರೆ ಬ್ರಹ್ಮದೇವ್ರು ಹೇಳ್ತಾರೆ, ನಾನೇ ಬಿಡಬೇಕು, ನಿಮಗೇನು ವರ ಕೊಡ್ತೀವಿ ಅಂತ ಹೇಳ್ತಾರೆ. ಬ್ರಹ್ಮದೇವ್ರು ಏನು ಮಾಡಬೇಕು? ಒಂದು 5 ಡೇ ಅವ್ರು ಬಿಟ್ಟು ಮುಕ್ತಿಗೆ ಹೋಗ್ಬೇಕು, ದೇಹ ಬಿಟ್ಟು ಹೋಗ್ಬೇಕಲ್ಲ. ಆದಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ವರ ಕೇಳಬೇಡ, ಬೇರೆ ಕೇಳ್ಕೊ. ಅವ್ರಿಗೆ ಪ್ರಾಬ್ಲಮ್ ಬಂತಾಗ ಏನಾದ್ರು ಕೇಳ್ಕೊಬೇಕಲ್ಲ. ಇಲ್ಲ ನೀವೇ ಮಾಡಿ ಅವತ್ತು ಅವಧ್ಯನಾಗಬೇಕು.
ಅವರೇ ಕೇಳ್ಕೊಂಡಾಗ ಅವನೇನು ಮಾಡ್ದ, ಮನುಷ್ಯರು ಕೊಲ್ಲಬಾರ್ದು, ವಾನರರು ಕೊಲ್ಲಬಾರ್ದು ಅಂತ ಕೇಳ್ಕೊಂಡ. ಇವೊಂದು ಹೊಸ ಟೈಪ್ ಇದು, ನಿಮ್ಮದೇ ಚಾಯ್ಸ್. ಆಗ ಅವ್ರು ಹೇಳಿದ್ರು, ಹಾಗಿರೋದು ಕೆಲಸ ನೀನೇನು ಮಾಡಿದ್ರೆ ಸಾಯ್ಬೇಡ, ಒಂದು ಮಾಡಿದ್ರೆ ಸಾಯ್ತೀಯ, ಒಂದು ತಪ್ಪು ಮಾಡಬಾರ್ದು. ಏನು ತಪ್ಪು ಅಂದರೆ, ಯದಾ ಹರಿಹಿ ಜಿತ ಸ್ಯಾತ್ ತದೈವ ಬದ್ಧಸೆ. ಯಾವಾಗ ಹರಿ ಸೋಲ್ತಾನೋ ಅವತ್ತು ನೀನು ಸಾಯ್ತಿ, ಯಾವತ್ತು ಹರಿ ಸೋಲ್ತಾನೋ ಅವತ್ತು ನೀನು ಸಾಯ್ತಿ ಅಂತ ಹೇಳಿ. ಭಾರಿ ಖುಷಿಯಾಗೋಯ್ತು. ಯಾತಕ್ಕೆ? ಹರಿ ಸೋಲೋದಿಲ್ಲ, ನಾನು ಸಾಯೋದಿಲ್ಲ ಅಂತ ತಿಳ್ಕೊಂಬಿಟ್ಟ. ಹರಿ ಸೋಲೋದಿಲ್ಲ, ನಾನು ಸಾಯೋದಿಲ್ಲ ಅಂತ ತಿಳ್ಕೊಂಬಿಟ್ಟ. ಅವನಿಗೆ ಸಾಯಿಸ್ಬೇಕೀಗ. ಅವನು ಸಾಯಿಸ್ಬೇಕಾದ್ರೆ ಏನಾಗಬೇಕೀಗ? ಸರಿ ಸೋಲ್ಬೇಕು. ಹರಿ ಸೋಲೋದಿಲ್ಲ, ಅದಕ್ಕೇನು ಮಾಡಬೇಕು? ಸೋತಂತೆ ಮಾಡಬೇಕು. ಅರ್ಥ ಆಯ್ತಾ? ಈಗ ಸೋತಂತೆ ಮಾಡಬೇಕು. ಅದು ನಡೆದ ಪ್ರಸಂಗ. ಅದನ್ನು ಅರ್ಥ ಮಾಡ್ಕೊಂಡಾಗ ಸ್ವಾರಸ್ಯ ಗೊತ್ತಾಗುತ್ತೆ. ಸೋತಂತೆ ಮಾಡಿದರೆ ಮಾತ್ರ ಸಾಧ್ಯ. ಅವನೇನು ಮಾಡಬೇಕಾಗ? ಸರಿಯಾದ ಜ್ಞಾನಿ ಆದರೆ ಹರಿ ಸೋಲೋದಿಲ್ಲ, ಸೋತಂತೆ ಮಾಡಿದ್ರೆ ಒಪ್ಪೋದಿಲ್ಲ ಅನ್ಬೋದು. ಅವ್ನಿಗೆ ಗಾಯ ಸೋತು ಬಿಟ್ಟ ಅಂತ ಅನ್ಕೊಂಡು ಹೋಯ್ತು, ಕತೆ ಮುಗಿತು. ನಾಲೆಡ್ಜ್ ಏನಾಯ್ತು ಅವನಿಗೆ? ಫರ್ಮ್ ಇಲ್ಲ, ದೀಕ್ಷೆ ಇಲ್ಲ, ತಕ್ಷಣ ಹೊರಟೋದು. ಸೊ ಜ್ಞಾನ ಇದ್ದರೆ ಸಾಲದು. ಹೇಗಿರ್ಬೇಕದು? ಫರ್ಮ್. ಪ್ರಹ್ಲಾದಗಿತ್ತು ನೋಡಿ, ಏನಾದರೂ ಮಾಡಿ ಬಿಡೋದಿಲ್ಲ. ಗೊತ್ತಾಯ್ತು? ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಅತಿಕಾರ ಹೇಳ್ತಾರೆ, ಅಂತರಾಯ ಸಹಸ್ರೇಣಾಪಿ. ಒಂದೆರಡು ವಿಘ್ನ ಬಂದ್ರಲ್ಲ, ಎಷ್ಟು ವಿಘ್ನ ಬಂದರೆ? ಸಾವಿರಕ್ಕಿಂತ ಜಾಸ್ತಿ, ಬಹು ಅಂತ ಅರ್ಥ. ಎಷ್ಟು ವಿಘ್ನ ಬಂದರೂ ಕೂಡ ಏನಾಗಬಾರದು? ನಾನು ದೇವರನ್ನು ಬಿಡೋದಿಲ್ಲ. ಪ್ರಹ್ಲಾದ ದೊಡ್ಡ ಎಕ್ಸಾಂಪಲ್ ಅದಕ್ಕೆ. ಎಲ್ಲರೂ ಹೇಗೇನಷ್ಟು ಪ್ರತಿಯೊಂದು ಇದರಲ್ಲೂ ಬರೀ ಮೈನಸ್ ಪಾಯಿಂಟೇ. ಆದಂಗೆ ವಿತ್ ಏಜ್ ಕೂಡ ಮೈನಸ್ ಪಾಯಿಂಟೇ. ಇಂಥ ಹೊತ್ತಲ್ಲಿ ಪ್ರಹ್ಲಾದ ಏನು ಮಾಡ್ದ? ಪ್ರತಿ ಮಾಡಿದ ಹೊತ್ತು ನಿಲ್ಲಕ್ಕೆ ಹೋಗಲಿಲ್ಲ. ಅದಕ್ಕೆ ದೇವ್ರ ಕಂಡ, ತಕ್ಷಣ ದೇವ್ರ ಕಂಡು. ನಮಗೆ ದೇವ್ರು ಯಾಕೆ ಕಾಣಲಿಲ್ಲ ಅಂದರೆ, ಒಂದು ಚೂರು ನಮಗೆ ವಿಘ್ನ ಬರಲು ಕಾಯ್ತಿರ್ತೀವಿ. ನೀರು ದಯವಿಟ್ಟು ಬರದೇ ಹೋದ್ರೆ ಪೂಜೆ ಕ್ಯಾನ್ಸಲ್ ಆಗುತ್ತಲ್ಲ, ಅದು ಖುಷಿ. ನೀರು ಬಂದರೆ ನೀರು ಬರದಬಾರ್ದು, ಪೂಜೆ ನಿಂತು ಹೋಗ್ಬಿಡುತ್ತೆ. ಆ ಥರ ಯೋಚನೆ ಮಾಡಿದರೆ ಎಂದಾಗುತ್ತೆ ಇದು? ಬಹಳ ಸಾಧ್ಯ ಇಲ್ಲ. ವಿಘ್ನ ಎಷ್ಟೇ ಬರಲಿ, ಆವತ್ತು ಆಗದವ್ರು ಮಾಡೋದಿಲ್ಲ. ನಾವು ಲೋಕದಲ್ಲಿ ಮಾಡ್ತೀವಿ. ನಾವು ಲೌಕಿಕ ಬಂದಾಗ ಹಠ ಹಿಡಿ. ಎಷ್ಟೋ ದಿನ ಮೊಬೈಲ್ ಕೊಡಲಿಲ್ಲ ಅಂತ ಸಾಯೋರಿಲ್ಲೇನೋ, ಮೊಬೈಲ್ ಕೊಡಲಿಲ್ಲ, ದುಡ್ಡು ಕೊಡಲಿಲ್ಲ ಸಾಯೋರಿದ್ದಾರೆ. ಎಷ್ಟು ಹಠ ಇದೆ ಅವರಿಗೆ. ಆ ಹಠ ದೇವ್ರ ಬಗ್ಗೆ ಇರಬೇಕು. ಅದಿದ್ದರೆ ಅದೇನಾಗುತ್ತೆ? ಅದು ಆಗ ಶಾಸ್ತ್ರಕ್ಕಾಗ. ಇವ್ರು ಇಲ್ಲ, ಅದು ಹೋಯ್ತು. ಸೊ ಜ್ಞಾನ ಒಂದ್ರೆ ಸಾಲ್ತೀಗ. ಏನು ಜ್ಞಾನದ ಬಗ್ಗೆ ಏನಿರಬೇಕು ಅಂತ ಆಯ್ತು? ಈಗ ಕನ್ವಿಕ್ಷನ್ ಇರಬೇಕು. ಇವಾಗ ಶರೀರೇವ ಪರ ಗಟ್ಟಿಯಾಗಿ ಹೇಳೋದು, ಎಲ್ಲ ಓದಲ್ಲ ಅಂತ ಹೇಳ್ಕೊಂಡು ಕರಿ ಬಟ್ಟೆ ಹಾಕೊಂಡು ಹೊಂಟೋಗ್ಬಿಟ್ಟು ಆ ಕಡೆಗೆ. ಇದು ಉಪಯೋಗ ಆಗಿಲ್ಲ ಅಂತ. ಯಾಕೆಂದರೆ ಅವ್ನಿಗೆ ಏನು ಗೊತ್ತಾಗಲಿಲ್ಲ? ಕನ್ವಿಕ್ಷನ್ ಇಲ್ಲ. ಇವತ್ತು 199 ಪಾಲು ತನಕ ಇರೋದೇನು ವಿಶ್ವಾಸ ಇಲ್ಲ. ಯಾವುದೋ ಒಂದು ಬರುತ್ತೆ, ಸ್ಮಾಲ್ ಪಾಕ್ಸ್ ಎಲ್ಲ ಬಂದ ತಕ್ಷಣ ಸೀದಾ ಮಾರೇ ಮುಳ್ಳು ಕೋಳಿ ಬಳಿ ಕೊಟ್ಬಿಡ್ತಾರೆ ಹೋಗ್ಬಿಟ್ಟು. ಎಷ್ಟು ಒಂದು ಪ್ರಾಣಿ ಸತ್ತರೆ ಈ ಪ್ರಾಣಿ ಹೇಗೆ ಬದುಕತ್ತೆ ಯೋಚನೆ ಮಾಡಿ. ತಮ್ಮ ಮಗು ಬದುಕಬೇಕು, ಇನ್ನೊಬ್ಬ ಮಗುನ ಕೊಂದರೆ ಮಗು ಹೇಗೆ ಬದುಕತ್ತದು? ಕಾಮನ್ ಸೆನ್ಸೇ ಇಲ್ಲ. ನಮ್ಮ ಶಾಸ್ತ್ರ ಇಂಥದ್ದು ಒಂದೊಂದು ಹೇಳೋದಿಲ್ಲ. ಗೊತ್ತಾಯ್ತಾ? ಶಾಸ್ತ್ರ ಯಾತಕ್ಕೆ ದೊಡ್ಡದು ಅಂದರೆ, ಸುಮ್ಮನೆ ಶಾಸ್ತ್ರ ಓದಿ, ಸುಮ್ಮನೆ ಏನು ಮಾಡಿದಾರೆ ಓದಿ. ಅದು ಹಾರ್ಮ್ಫುಲ್ ಒಂದಾರಿದೆಯಾ ಅದರೊಳಗೆ? ಒಂದೂ ಇಲ್ಲ. ಅದನ್ನು ಹೇಳ್ತಾರೆ, ಬೇರೆ ಮತಗಳಲ್ಲಿ ಹಾರ್ಮ್ಫುಲ್ ಆಗಿರೋ ವಿಚಾರ ಬೇಕಾಷ್ಟು ಲೋಕನಾಶ ಮಾಡೋ ಅಂಶ ಇದೆ. ಬರಬಲಿ, ಪಶುಬಲಿ, ಎಂಥ ಅನ್ಯಾಯ ಅದು. ನಮ್ಮಲ್ಲಿ ಅಂಥದ್ದು ಯಾವ್ಯಾವುದೂ ಇಲ್ಲ. ಮತ್ತು ಯಾವಲ್ಲಿ ಮಧ್ಯರಾತ್ರಿ 12 ಕೇಳಿ ಇಲ್ಲ, ಬೆಳಿಗ್ಗೆ ಹೇಳಿ ರಾತ್ರಿ ಮನೆಗೆ ಏನು ಆದರೂ ಕಷ್ಟ ಇಲ್ಲ. ಮಂತ್ರ ಹೇಳಿ ಧ್ಯಾನ ಮಾಡಿ ಅಷ್ಟೇ. ಏನು ಯಾರು ಹೊಡಿಬೇಡಿ ಆಚಾರ್ಯ ಎಲ್ಲಿ ಬರೀ ಬಂದರೂ ಗೊತ್ತಾ? ಪದಾರ್ಥನೇ ಬೇಕಿಲ್ಲ, ಆಯಿತಾ? ಮನಸ್ಸಲ್ಲಿ ಚಿಂತನೆ ಮಾಡಿ ಸಾಕು, ದೇವ್ರ ಸ್ವೀಕಾರ ಮಾಡ್ತಾರೆ. ಇಷ್ಟು ಸುಲಭ ಯಾರು ಹೇಳ್ಕೊಡ್ತಾರೆ? ಇದನ್ನು ಜನಕ್ಕೆ ಗೊತ್ತಿಲ್ಲ ಅಂತಂದು ಏನು ತಿಳ್ಕೊಂಡು ಭಾರಿ ಕಷ್ಟ ಅಂತ ತಿಳ್ಕೊಂಡಿದ್ದು. ಭಾರಿ ಸುಲಭ ಶಾಸ್ತ್ರ ಒಂದೇ. ಯಾವ ಲೋಕನೂ ಅಷ್ಟಿದೆ, ರಿಮೋಟ್ಗಿಂತ ಎಫೆಕ್ಟಿವ್ ಇದು. ಅರ್ಥ ಆಯ್ತಾ? ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ರೆ ಏನಂತ ಬಂದುಬಿಡ್ತು ಪದಾರ್ಥ. ಈಗಾಗಲೇ ಮಾನಸಿಕ ಪದಾರ್ಥ ತುಂಬ ಬೆಲೆ ಜಾಸ್ತಿ. ಅದಕ್ಕೆ ಮಾನಸಿಕ ಪದಾರ್ಥ ಭಾರಿ ಬೆಲೆ ಜಾಸ್ತಿ. ಮನದೊಳಗೆ ಸುಂದರ ಪದಾರ್ಥವನ್ನೆನದು ಕೊಡೆ. ಮನಸ್ಸೊಳಗೆ ಅನ್ಕೊಡ, ದೇವ್ರಿಗೆ 1 ರೂಪಾಯಿ ಹಾಕಿದೆ, ಮನಸ್ಸಲ್ಲಿ 1 ರೂಪಾಯಿ ಅನ್ಕೋತೀನಿ. ನೀನೀಗ ಕೋಟಿನೇ ಅನ್ಕೋ, ಶತಕೋಟಿ ಅನ್ಕೋ, ಬೆಳೆಸ್ತಾರ ಅನ್ಕೊಡೋದು. ಈಗ ಹೊರಗಂತಲ್ವಲ್ಲ, ದೇವ್ರಿಗೆ ಕೋಟಿ ಕೊಡ್ತೀನಿ ಅನ್ಕೊಂಬಿಡು. ಪ್ರಾಮಾಣಿಕ ಅನ್ಕೋ, ದೇವ್ರ ಸ್ವೀಕಾರ ಕೋಟಿನೇ ಮಾಡ್ಕೋತಾನ. ತಿಳಿತಾ? ಇದನ್ನು ಯೋಚನೆ ಇರೋದು ಅಲ್ಲಿ ಮನಸ್ಸಿಂದ. ಅದಕ್ಕೆ ಹೇಳಿದ್ದು, ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಎಷ್ಟು ಅರ್ಥ ಇಟ್ಟಿದ್ದಾರೆ ಅವರೊಳಗೆ. ಅದೇ ಯಾರೋ ಮತ್ತೆ ಬಿಡ್ತೀರಲ್ಲಪ್ಪ, ಕಾರಣ ತೋರಿಸಿ ಒಂದಾಗಿ. ಏನಿಲ್ಲ ಹೇಳಿ ಬಿಟ್ಟು ಬಿಡಬೇಕಾದ್ರೆ. ಏನು ಕಾರಣ? ಯದುಪತಿಯೇ ಮರೆತೀರಿ. ದೇವ್ರ ನಾಮ ಇದೆ. ದೇವ್ರನ್ನ ಬಿಡ್ಲಿಕ್ಕೆ ಏನಪ್ಪ ಕಾರಣ ಇದೆ ಹೇಳು? ಒಳ್ಳೆ ಅಂಗಡಿಗೆ ಹೋಗಿರ್ತೀರಿ, ಬೇಡ ಅಂತೀರಿ, ಬಿಡೋದಿಲ್ಲ ಅವ್ರು. ಯಾಕೆ ಬೇಡ ಹೇಳಿ ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಅವ್ರು ವ್ಯಾಪಾರದ ಪ್ರಶ್ನೆ, ಯಾಕೆ ಬೇಡ ಹೇಳಿ? ಈಗ ಇದು ಬೇಕಾ? ಏನು ಯಾವ ಕಲರ್ ಬೇಕು ತರಿಸ್ಕೊಡ್ತೇನೆ, ಆಯಿತಾ? ಬಂದವರು ವಾಪಸ್ ಹೋಗ್ಬಾರ್ದು. ಆ ರೀತಿ ಹೋದಾನೆ ಅಂಗಡಿ ಬರ್ತಾರೆ ಬಿಟ್ಟು ಹೆಣ್ಣು ಹೋಗಿಬಿಡುತ್ತೋ. ಮತ್ತು ನಮ್ಮ ಪ್ರತಿಯೊಬ್ಬ ತೋರಿಸ್ತೀನಿ ಚಾಲೆಂಜಪ್ಪ. ಏನು ಯಾತಕ್ಕೋಸ್ಕರ ಬಿಡ್ತೀರಿ ಹೇಳಿ? ನೀವು ಹೊಡ್ತಾ ಇಲ್ಲ, ಬಡಿತಾ ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ, ಪ್ರಾಮಾಣಿಕರಾಗಿರು, ನೀನು ಪ್ರಾಮಾಣಿಕ, ಜಗತ್ತಿ ಪ್ರಾಮಾಣಿಕ. ಕೆಟ್ಟದ್ದು ಒಂದು ಪದಾರ್ಥನೇ ಇಲ್ಲ ಅದರೊಳಗೆ. ಹೇಗೆ ಪರಮಾತ್ಮ ದೋಷ ದೂರನೋ ಆತನ ಆತ್ಮೆ ಹೇಳಿದ ಮತ, ಕೃಷ್ಣನ ಮತ, ಅದು ಕೂಡ ಏನಾಗಿದೆ ಆಗ? ದೋಷ ದೂರ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ. ನಿರ್ದೋಷನಾದ ಪರಮಾತ್ಮ ಹೇಳಿದ ಮತ ಏನಾಗಿರ್ಬೇಕದು? ನಿರ್ದೋಷವೇ ಆಗಿರ್ಬೇಕು.
ವೆರಿ ಸಿಂಪಲ್ ಅದು. ಆದ್ದರಿಂದನೇ ಈ ಮತವನ್ನು ಅನುಷ್ಠಾನ ಮಾಡಿ ಅಂತ ಭಗವಂತ ಹೇಳ್ತಾನೆ. ಅದನ್ನು ಹೇಳೋದಕ್ಕೇನೆ ಬ್ರಹ್ಮಣ ಆಪಲೋಕತಾಂ. ಆಗ ಹೊರ ಕೊಟ್ಟರು. ಯಾವಾಗ ದೇವರು ಸೋತ ಅಂತ ತಿಳ್ಕೊಂಡ್ಬಿಡ್ತೀಯೋ ಆಗ ನೀನು ಸಾಯ್ತು. ಸೋತ ಅಂತ ನೀನು ಸೋತಾನಲ್ಲ, ನೀನು ಸತ್ತೋಗ್ಬಿಡುತ್ತೆ. ಅವನು ಅವಾಗೇನೋ ಭಾರಿ ಸಂತೋಷಪಟ್ಟ. ಮುಂದೆ ಅದೇ ಅವನಿಗೆ ಸಾವೇ ಕಾರಣ ಆಯಿತು. ಪುನಶ್ಚ ತಂಪ್ರಾಹ ಜಗದ್ಗುರುರ್ಯದ. ಇದರಿಂದ ಬಂದು ಗೊತ್ತಾಯಿತು ಸಾವು ಅನಿವಾರ್ಯ. ಎಲ್ಲ ಟ್ರೈ ಮಾಡಿ ನೋಡಿ ಆಗಿದೆ. ಆದ್ದರಿಂದಾಗಿಯೇ ಮತ್ತೆ ಅದನ್ನು ಟ್ರೈ ಮಾಡ್ಲಿಕ್ಕೆ ಹೋಗಬಾರ್ದು. ಯಾವುದು ಟ್ರೈ ಮಾಡಬೇಕೀಗ? ಸಾಯಬೇಕು. ಸಾಯಬಾರದು ಪ್ರಯತ್ನ ಮಾಡಬಾರ್ದು. ಸಾಯೋದಕ್ಕಿಂತ ಮುಂಚೆ ಏನು ಮಾಡಬೇಕು? ನಾವು ಸಾಧನೆ ಪೂರೈಸಿಬಿಡ್ಬೇಕಂತೆ. ಸಾಧನಕ್ಕಿಂತ ಫಲವಿದು ಬಾಳದುದಕ್ಕೆ ಸಾರ್ಥಕ ಬಾಳು ಅಂತ ಕರೀತಾರೆ. ಸಾರ್ಥಕ ಜೀವನ ಸಾಗಿಸ್ಬೇಕೆ ಹೊರತು ಪರೀಕ್ಷೆಯಲ್ಲಿ ಕೂತವನು ನಮ್ಮ ಮೇಲೆ ರೂಮ್ ಬಿಟ್ಟೆ ಹೋಗಲ್ಲ ಅಂದರೆ ಅರ್ಥ ಏನು? ಪಾಸ್ ಆಗೋದಿಲ್ಲ. ಪೇಪರ್ ಕೊಟ್ಟು ಹೋಗಿಬಿಡ್ಬೇಕು, ಬೇರೆ ದಾರಿ ಇಲ್ಲ. ಆಮೇಲೆ ಪಾಸ್ ಅಲ್ಲೇ ಕೂತ್ಕೊಂಡ್ರೆ ಜಾಗ ಬಿಟ್ಟು ಹೋಗಿ ಇಲ್ಲೇ ಕೂತ್ಕೊಂಡ್ಬಿಡ್ತೀರಾ, ಕಸ ಹೊಡಿ ಎದ್ದು ಹೊರಗೆ ಹಾಕ್ತಾರೆ. ಅವ್ನು ಹೋಗಲೇಬೇಕು ಹೊರಗಡೆ. ಹೊರಗೆ ಹೋಗುವ ಈ ಕಾಲೇಜ್ ಭಾರಿ ಚೆನ್ನಾಗಿದೆ, ಕಾಲೇಜ್ ಬಿಡೋದಿಲ್ಲ, ಅಲ್ಲೇ ಕೂತ್ಕೊಂಡ್ಬಿಟ್ಟ. ಪ್ರತಿ ವರ್ಷ ಇಲ್ಲೇ ಇರ್ತೀನಿ, ಜನರು ಹೋಗೋದಿಲ್ಲ ಅಂತೇಳಿ ಫೇಲ್ಡ್ ಸ್ಟೂಡೆಂಟ್ ಅಷ್ಟೇ. ಎಷ್ಟೇ ಚೆನ್ನಾಗಿದ್ದರೂ ಕಾಲೇಜಲ್ಲಿ ಏನು ಮಾಡಬೇಕು? ಅವನು ಬಿಡಲೇಬೇಕು. ಅದಕ್ಕೆ ಒಳ್ಳೆಯ ಜೀವನವೇ ಕೆಟ್ಟ ನಮ್ಮ ಜೀವನದಲ್ಲಿ ಭಾರಿ ಶ್ರೀಮಂತನೂ ಸಾಯಬೇಕು, ಬಡವನೂ ಸಾಯಬೇಕು, ಅಧಿಕಾರಿನೂ ಸಾಯಬೇಕು, ಗುಲಾಮನೂ ಸಾಯಬೇಕು. ಅಷ್ಟರೊಳಗೆ ಸಾಧನೆ ಮಾಡಬೇಕು. ಅದನ್ನು ಹೇಳೋದಕ್ಕೇನೆ ತದೈವ ವಧ್ಯಸೆ ಅಥೋ ವಧ. ದೊಡ್ಡ ಕಂಡೀಷನ್ ಹೇಳಿದರು. ಅವನ ಭಾರಿ ಖುಷಿಪಟ್ಟ, ಸತ್ತ. ಅಥೋ ವಧಾರ್ಥಂ ಜಗದಂತ ಕಸ್ಯ ಸರ್ವಾಜಿತೋಹಂ ಜಿತವದ್ವ್ಯವಸ್ಥಿತ ಇತೀರಿತೆ ಲೋಕಮಯೇ ಸ ರಾಘವೋ ಮುಮೋಚ ಬಾಣಂ ಜಗದಂತಕೇಸುರೇ. ಅದಕ್ಕೇನೆ ಏನು ಮಾಡಿದ್ದೇನೀಗ? ಸರ್ವಾಜಿತೋಹಂ ಜಿತವದ್ವ್ಯವಸ್ಥಿತ. ಏನ ಪುರಾ ಅತುಲೋ ನಾಮ. ಹಿಂದೆ ಅಸುರ ಅಂತ ಇದ್ದ, ಅವನ ಹೆಸರು ಅತುಲಹ. ದೇವರಿಗೂ ಹೆಸರಿದೆ, ಅತುಲ ಶರಭೋ ಭೀಮಃ. ದೇವರು ಅತುಲ ಅಂದ್ರೇನು? ತುಲಾ ಅಂದ್ರೇನು? ಈಕ್ವಲ್. ಅತುಲ ಅಂದ್ರೇನು? ಈಕ್ವಲ್ ಇಲ್ಲ, ಅನ್ಈಕ್ವಲ್ಡ್, ಅನ್ಮ್ಯಾಚ್ಡ್ ಅಂತ ದೇವ್ರಿಗೆ ಹೆಸರು. ಇವನು ತಾನು ಅತುಲ ಅಂತ ತಿಳ್ಕೊಂಡ ಪಾಪ. ದೇವ್ರ ಅತುಲ ಅಂತ ತಿಳ್ಕೊಂಡು, ತನ್ನ ಅತುಲ ಅಂತ ತಿಳ್ಕೊಂಡು ಸತ್ತ. ದೇವ್ರ ಅತುಲ ಅಂತ ತಿಳ್ಕೊಂಡು ಸಾಯ್ತಿದ್ದಿಲ್ಲ. ನಾನೇ ಅತುಲ ಅಂತ ತಿಳ್ಕೊಂಡು ಹೆಸರಿಟ್ಟಿದ್ದ ನಾರಾಯಣ. ನಾನೇ ನಾರಾಯಣ ಪಜಿತ ಆಗತ್ತೆ. ದೇವ್ರ ಹೆಸರು ಅನ್ಬೇಕು. ನಾನು ದೇವರಲ್ಲ, ದೇವ್ರ ಹೆಸರು ನನಗಿಟ್ಟಿದ್ದಾರೆ ಹೊರತು ನಾನು ದೇವರಲ್ಲ. ದೇವ್ರದ್ದು ಹಾಗಲ್ಲ, ಹೆಸರು ಅವನು ಅವನೇ. ಹರಿ ಬ್ರಹ್ಮಣ ಆಪಲೋಕತಾಂ. ಅವನು ವರ ತಗೊಂಡ, ಮಹಾಸುರನಾಗಿದ್ದ, ವರ ತಗೊಂಡ, ವ್ಯಾಪ್ತನಾದ. ಆಗ ಪುನಶ್ಚ ತಂಪ್ರಾಹ ಜಗದ್ಗುರುರ್ಯದ ಅಂತ ಅವಧ್ಯತ್ವ ತಗೊಂಡಿದ್ದರಿಂದ ಒಂದು ಕಂಡೀಷನ್ ಹಾಕಿದ್ದು. ಏನಂತ? ಯದಾ ಹರಿಹಿ ಜಿತಃ ಸ್ಯಾತ್ ಹಿ ತದಾ ಏವ ವಧ್ಯಸಿ. ಯಾವಾಗ ಹರಿ ಜಿತನಾಗ್ತಾನಲ್ಲ, ಅವನು ಜಿತಂತೆ ಸ್ತೋತ್ರ ಗೊತ್ತಿದ್ದರೆ ಪ್ರಶ್ನೆ ಬರ್ತಿರ್ಲಿಲ್ಲ. ಜಿತಂತೆ ಪುಂಡರೀಕಾಕ್ಷ ಜಿತಂತೆ ವಿಶ್ವಭಾವನ. ದೇವರಿಗೆ ಸೋಲಿಲ್ಲ ಅಂತ ಹೇಳೋ ಸ್ತೋತ್ರನೇ ಅದು. ದೇವರಿಗೆ ಸೋಲಿಲ್ಲ. ವಶೀ ವಶೇ ನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ ಸರ್ವಕರ್ತ ನ ಕ್ರಿಯತೆ ನಮಾಮಿ ರಮಾಪತಿ. ದೇವರಿಗೆ ಸೋಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅವ ನಮಗೆ ಸೋಲಿಲ್ಲ. ಉಪಾಸನೆ ಮಾಡಿ ತಕ್ಕಂತೆ ಫಲ ಏನು ಮಾಡ್ತಾನೆ ಪರಮಾತ್ಮ? ಯಥಾ ಯಥಾ ಉಪಾಸತೆ ತಥೈವ ಭವತಿ. ಇವ ಸೋತ ಅಂತ ಉಪಾಸನೆ ಮಾಡ್ದ, ಸತ್ತ. ಹಾಗೆ ಮಾಡಾಗಿಲ್ಲ. ಅಥೋ ವಧಾರ್ಥಂ ಜಗದಂತ ಕಸ್ಯ ಸರ್ವಾಜಿತೋಹಂ ಜಿತವದ್ವ್ಯವಸ್ಥಿತ ಅತಃ. ಆದ್ದರಿಂದ ನಾನೇನು ಮಾಡಿದ್ದೇನೆ ಈಗ? ಸರ್ವಾಜಿತ. ನಾನು ಯಾರಿಗೂ ಸೋಲೋದಿಲ್ಲ. ಈಗ ಹೇಗೆ ನೋಡೋದಕ್ಕೆ ಹ್ಯಾಕೆ ಕಂಡಿದ್ದೇನೆ? ಈಗ ಸೋತಾಗ ಕಂಡಿದ್ದೇನೆ. ಏನು ಸೋತಾಗ ಕಂಡಿತೀಗ? ಯುದ್ಧ ಮಾಡಿದ್ದಾರೆ, ಅವರು ಮಾಡಿಲ್ಲ. ಮತ್ತು ಸೋಲಿನ ಪ್ರಶ್ನೆ ಇಲ್ಲ. ಏನು ಸೋತಾಗ ಲೆಕ್ಕ? ಈಗ ಮಾತಾಡ್ಬೇಕಾ? ಏನು ಮಾಡ್ದ? ಕಟ್ಟಿಬಿಡು ನೋಡೋಣ ಅಂತ ಹೇಳಿದ್ನಲ್ಲ, ಕಟ್ಟಿಬಿಟ್ರೆ ಏನಾಗೈತೆ? ಈಗ ನೀವು ಕಟ್ಟೋದಕ್ಕೆ ಚಾಲೆಂಜ್ ಕೊಟ್ಟಿದ್ದೆ, ನಾನು ಮಾಡಿದೆ, ನೀವು ಸೋತಿ ಅಂತ ಅರ್ಥ. ಆ ಥರ ಸೋಲಿದ್ದು. ಯಾವ ಥರ ಸೋಲಲ್ಲ? ಯುದ್ಧ ಮಾಡಿದ ಸೋಲಲ್ಲ ಇದು. ಮಾತಿನಲ್ಲಿ ಸೋಲು. ಮಾತಿನಲ್ಲಿ ಸೋಲು ಕೂಡ ಏನದು? ನೀನು ಹರಿ ಅಂತ ಹೇಳಬೇಕು. ಹರಿ ಆಗ್ತೀಯಾ ಅಂಬ ರೀತಿ ಕೇಳಿದ, ಅಷ್ಟು ಸೋಲು ಅಷ್ಟೇ. ಆ್ಯಕ್ಚುಲಿ ಏನಿಲ್ಲ ಅಲ್ಲಿರೋದೇನೋ ನೀನು ಪೂರ್ಣ ಮಾಡೋದು ದೇವ್ರು ಅಂತ ಗೊತ್ತಾಗುತ್ತೆ ಅಷ್ಟೇ. ಚಾಲೆಂಜ್ ಅಲ್ಲೇ ಅಲ್ಲ. ಅದು ನೋಡೋರು ಏನು ಕಾಣಿಸ್ತೇ? ಅದು ಚಾಲೆಂಜ್ ಗಂಟ ಕಾಣಿಸ್ತಾ ಇದೆ. ಅಷ್ಟು ಜಿತವತ್ ಅಂತ ಹೇಳಿ ಸೋತಿಲ್ಲ ಪರಮಾತ್ಮ. ಹೇಗೆ ಕಾಣಿಸ್ತಾನೆ? ಜಿತವತ್ ಕಂಡಿದ್ದಾನೆ. ಜಿತವದ್ ವ್ಯವಸ್ಥಿತ. ಜಿತನಂತೆ ಕಂಡಿದ್ದೇನೆ ಹೊರತು ಜಿತನಾಗಿಲ್ಲ. ಸೋತಂತೆ ಕಾಣೋದು ಬೇರೆ, ಸೋಲೋದು ಬೇರೆ. ಇದು ಎಲ್ಲರೂ ಸಾಮಾನ್ಯ ಮನೆಯಲ್ಲಿ ಮಾಡದೇ ಇರೋದಿಲ್ಲ. ಮಕ್ಕಳು ಆಟ ಆಡ್ಬೇಕಾದ್ರೆ ಗೆದ್ದು ಬಿಡಿಸಿ ಭಾರಿ ಸಿಟ್ಟು ಬರುತ್ತೆ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಬಿಸಾಕಿ ಹೋಗ್ಬಿಡ್ತಾರೆ. ಏನು ಮಾಡ್ಬೇಕು ಇವನು? ಮತ್ತು ತಕ್ಷಣ ಗೆದ್ದರು ಸುಮ್ಮನೆ ಇರಲ್ಲ. ಏನು ಮಾಡ್ಬೇಕು ಅವರು? ನೀವು ಆಟ ಬರಲ್ಲ ಅಂದ್ಬಿಡ್ತಾರೆ. ನಿಧಾನವಾಗಿ ಆಡಿ ಸೋತ ಮಾಡಿ ಆಮೇಲೆ ಸೋತ್ಬಿಟ್ರೆ ಖುಷಿ ಆಗುತ್ತೆ. ಸೋತೆ ಅಂತ ಒಪ್ಕೊಂಡ್ಬಿಟ್ರೆ ಭಾರಿ ಖುಷಿ ಆಗುತ್ತೆ. ಆ್ಯಕ್ಚುಲಿ ಸೋತಿಲ್ಲ ಇವನು. ಯಾಕೆ? ಮಗು ಮುಂದೆ ಸೋಲೋ ಚಾನ್ಸೇ ಇಲ್ಲ. ಗೊತ್ತಾಯ್ತಿಲ್ಲ. ಆದರೂ ಸೋತಂತೆ ಮಾಡ್ತಾನೆ. ಅದಕ್ಕೆ ಮಗುಗೆ ಏನು ಕೊಡ್ಬೇಕು? ಅವನಿಗೆ ಸಂತೋಷ ಪಡಿಸ್ಬೇಕಷ್ಟೆ. ಅದಕ್ಕೆ ಸಂತೋಷ ಪಡಿಸೋದಕ್ಕೋಸ್ಕರ ಮಾಡ್ತಾನೆ. ಇದು ನಾಟಕ. ಇದು ನಾಟಕ ನೋಡಿದಾಗ ಏನಾಗುತ್ತೆ? ಜನಗಳಿಗೆ ಖುಷಿ ಆಗುತ್ತೆ. ದೇವರು ಮಾಡಿದ ನಾಟಕ ಇದು. ತದೈವ ಬಧ್ಯಸೆ ಅಥೋ ವಧಾರ್ಥಂ ಜಗದಂತಕಸ್ಯ
ನಾನು ಮಾಡಿದ್ದೇನೆ, ನೀನು ಇವನು ಹೊಡಿ ಈಗ. ಜಿತವದ್ ವ್ಯವಸ್ಥಿತ ಇತಿ ರೀತಿ ಲೋಕಮಯೇ ಸ ರಾಘವ. ತಕ್ಷಣ ರಾಮದೇವರು ಏನು ಮಾಡಿದ್ದಾರೆ? ಮುಮೋಚ ಬಾಣ ಬಿಟ್ರು. ಅದು ಯಾರ ಮೇಲೆ ಬಿಟ್ಟರು? ಜಗದಂತಕೆ, ಜಗತ್ತನ್ನೇ ನಾಶ ಮಾಡೋನು. ಅಂತಕ್ಕಾದರೆ ಯಮ. ಇಡೀ ಜಗತ್ತಿನ ಪಾಲಿಗೆ ಏನಾಗಿದ್ದ ಅವನು? ಯಮ ಸದೃಶನಾಗಿದ್ದ. ಅಂಥವನನ್ನು ಕೊಲ್ಲಕ್ಕೋಸ್ಕರ ಬಿಟ್ಟರು ಅಂದಮೇಲೆ ಎಷ್ಟು ಒಳ್ಳೇದಾಯ್ತು. ಒಬ್ಬ ಕೆಟ್ಟವನು ಕೊಂದ್ರೆ ಎಷ್ಟು ಜನ ಉಳಿತಾರೆ. ಕೆಟ್ಟವನು ಕೊಂದ್ರೆ ಪುಣ್ಯ ಬರುತ್ತೆ ಅಂತ ಹೇಳೋ ಉದ್ದೇಶ ಏನು? ಕೊಲ್ಲೋದು ಪುಣ್ಯಕ್ಕೆ ಕಾರಣ ಅಲ್ಲ. ಯಾಕೆ ಕಾರಣ ಆಯ್ತದು? ಅನೇಕ ಜನ ಉಳಿಲಿ ಅಂತ ಒಬ್ಬರನ್ನು ಕೊಲ್ಲೋದು. ದುಷ್ಟರನ್ನು ಕೊಲ್ಲೋ ಉದ್ದೇಶ ಉಳಿದ ರಕ್ಷಣೆಯ ತಾತ್ಪರ್ಯ ಇದೆ ಹೊರತು ಯಾವುದು ದುರ್ಮತ ಖಂಡನೆ ಮಾಡ್ತಾರೆ. ಯಾತಕ್ಕೋಸ್ಕರ? ಸನ್ಮತ ಉಳಿಲಿ ಅಂತ ಹೇಳಿಬಿಟ್ಟು. ದುರ್ಮತ ಇದ್ದರೆ ಏನಾಗುತ್ತೆ? ಸನ್ಮತಕ್ಕೆ ಪ್ರಾಬ್ಲಮ್ ಬರುತ್ತೆ. ಇವತ್ತು ಕಳೆ ಯಾತಕ್ಕಿತ್ತಾರೆ? ಕಳೆ ಇದ್ದರೆ ಏನಾಗೋದಿಲ್ಲ, ಬೆಳೆ ಬೆಳೆಯೋದಿಲ್ಲ. ಬೆಳೆಗೆ ಅಫೆಕ್ಟ್ ಮಾಡಿ ಎಲ್ಲ ಸತ್ತು ಅದು ತೊಗೊಂಡ್ಬಿಡುತ್ತೆ, ಬೆಳೆ ವೀಕ್ ಆಗುತ್ತೆ. ಗೊತ್ತಾಯ್ತಾ? ಕಳೆ ತೆಗೆದಷ್ಟು ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಅರ್ಥ ಆಯ್ತಾ? ಅದೇ ರೀತಿಯೇ ಯಾವಾಗಲೂ ಕೂಡ ದುಷ್ಟ ಸಂಹಾರ ಅನ್ನೋ ದುಷ್ಟನ ಕೊಲ್ಲೋ ಉದ್ದೇಶ ಅಷ್ಟು ಅದರಲ್ಲಿಲ್ಲ. ಸಜ್ಜನ ಒಳ್ಳೆ ಮಾಡೋ ಉದ್ದೇಶ ಇದೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಲ್ಲಿಗಿರಲಿ. ಇವತ್ತು ಅವ್ನು ಬಾಣ ಬಿಡಬೇಕು ಅಂತ ಹೇಳಿದ್ದು, ಬಾಣ ಬಿಟ್ಟ. ಈಗ ಹಿಂದೆ ಮತ್ತೆ ಸತ್ತ ಅಂತ ಮತ್ತೆ ಹೇಳಬೇಕಾಗಿಲ್ಲ. ಯಾತಕ್ಕೆ? ದೇವ್ರ ಬಾಣ ಏನಾಗೋದಿಲ್ಲ ಎಂದು ಗುರಿ ತಪ್ಪೋದಿಲ್ಲ. ಅಮೋಘ, ಅದು ಮೋಘ ಆಗೋದೇ ಇಲ್ಲ.